सिद्धेभ्यः नमो अरिहन्ताणं नमो सिद्धाणं नमो आयुर्याणं नमो वज्रायाणं नमो लोये संवसानम् ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः अविरलशब्दघनौघलप्रक्षालितसकलभूतलमलकलङ्का मुनिभिरुपासिततीर्था सरस्वती हरितुनोदुरितान् अज्ञानतिमिरन्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः मङ्गलं भगवान् वीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वं प्रधानं सर्वधर्माणां जैनं जयतु शासनम् श्रीमत्परमगम्भीरं स्याद्वादामोघलाञ्छनं धियात्रैलोक्यनाथस्य शासनं जिनशासनं ನಮ್ಮ ಸ್ವಾಧ್ಯಾಯದ ಕ್ರಮ ದರ್ಶನ ಪಾಠದಿಂದ ಶುರುವಾಗಿದೆ. ದರ್ಶನದ ಪಾಠದ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ಈ ಒಂದು ಪುಟ್ಟದಾದಂತಹ ಯಾವ ದರ್ಶನ ಸ್ತುತಿ ಇದೆ, ದರ್ಶನ ಪಾಠ ಇದೆ, ಇದರಲ್ಲಿ ಇಂತಹ ಮರ್ಮಗಳನ್ನು ಆಚಾರ್ಯರು ತುಂಬಿ ಹೋಗಿದ್ದಾರೆ. ನಿಜವಾಗ್ಲೂ ಜಿನದರ್ಶನದ ಯಾವೆಲ್ಲ ರೂಪಗಳಿದೆ, ಜಿನದರ್ಶನದ ಯಾವೆಲ್ಲ ಮಹತ್ವಗಳಿದೆ, ಯಾವೆಲ್ಲ ರೀತಿಯಾಗಿ ಜಿನದರ್ಶನವನ್ನು ಮಾಡಬೇಕು ಅನ್ನುವಂಥದ್ದನ್ನು ಆಚಾರ್ಯರು ಬಹಳ ಸುಂದರವಾಗಿ ಈ ಪುಟ್ಟದಾದಂತಹ ಸ್ತುತಿಯಲ್ಲಿ ಸಮಾವಿಷ್ಟಗೊಳಿಸಿದ್ದಾರೆ. ಹಾಗಾಗಿ ಇದು ಗಾತ್ರದಲ್ಲಿ ಚಿಕ್ಕದಾಗಿದ್ರೂ ಕೂಡ ಬಹಳ ಅದ್ಭುತ ರಹಸ್ಯವನ್ನು ಹೊಂದಿರುವಂತಹ ಒಂದು ಸ್ತುತಿಯಾಗಿದೆ. ಈ ಸ್ತುತಿಯಲ್ಲಿ ನಾವು ಮೊದಲು ನೋಡಿದಂತೆ ಮೊದಲನೇ ಸ್ತುತಿಯ ಮೊದಲನೇ ಪದ್ಯದಲ್ಲೇ ಆಚಾರ್ಯರ ಅಭಿಪ್ರಾಯ, ಜಿನದರ್ಶನದ ಮೂಲ ಅಭಿಪ್ರಾಯ ಏನಿದೆ ಅನ್ನೋದು ಅರ್ಥ ಆಗಿಬಿಡುತ್ತೆ. ಮೊದಲನೇ ಶ್ಲೋಕದಲ್ಲಿನೇ ಆಚಾರ್ಯರು ವೀತರಾಗಿ ಭಗವಂತನಿಗೆ ನಮಸ್ಕಾರ ಮಾಡ್ತಕ್ಕಂತಹ ವಿಚಾರವನ್ನು ಹೇಳಿ, ಪಾಪನಾಶ, ಸ್ವರ್ಗ ಪ್ರಾಪ್ತಿ ಇತ್ಯಾದಿಗಳೆಲ್ಲವಂತೂ ಸಹಜವಾಗಿ ಪ್ರಾಪ್ತಿಯಾಗುತ್ತೆ. ಆದರೆ ಮೋಕ್ಷಕ್ಕೆ ಹೋಗುವಂಥದ್ದು ಮೂಲ ಸಾಧನ ಇದೆ ಜಿನದರ್ಶನದ ಮೂಲ ಸಾಧನ ಅದು ಮೋಕ್ಷ ಇದೆ. ಮೋಕ್ಷದ ಗುರಿಯನ್ನು ಇಟ್ಟುಕೊಂಡು ಯಾವ ಜೀವ ಜಿನದರ್ಶನವನ್ನು ಮಾಡ್ತಾನೆ ಅಂತಹ ಜೀವಕ್ಕೆ ಪಾಪನಾಶ ಆಗುವಂಥದ್ದು, ಜೊತೆಗೆ ಸ್ವರ್ಗಾದಿ ಶುಭಗತಿಗಳಾಗುವಂಥದ್ದು ಬಹಳ ಸರ್ವೇ ಸಾಮಾನ್ಯವಾದಂತಹ ವಿಚಾರ ಇದೆ ಅನ್ನೋದನ್ನು ಮೊದಲನೇ ಪದ್ಯದಲ್ಲೇ ಸ್ಪಷ್ಟಪಡಿಸ್ತಾರೆ. ಹಾಗಾಗಿ ಮೊದಲನೇ ಪದ್ಯದಿಂದನೇ ನಮಗೆ ಜಿನದರ್ಶನದ ಮೂಲ ಪ್ರಯೋಜನ ಏನಿದೆ ಅನ್ನೋದು ಅರ್ಥವಾಗುತ್ತೆ. ಅದಾದ ನಂತರ ಆಚಾರ್ಯರು ಜಿನೇಂದ್ರರ ದರ್ಶನ ಮಾಡೋದ್ರಿಂದ ಸ್ವಲ್ಪ ಸಮಯ ಕೂಡ ಪಾಪಭಾವ ಇರೋದಿಲ್ಲ, ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ ಅನ್ನೋದನ್ನು ಹೇಳ್ತಾರೆ. ಅದರ ಜೊತೆಗೆ ಆಚಾರ್ಯರು ಯಾವ ಜಿನೇಂದ್ರರಿದ್ದಾರೆ, ಅರ್ಹಂತ ಪರಮೇಷ್ಠಿ ಇದ್ದಾರೆ, ಆ ಅರ್ಹಂತ ಪರಮೇಷ್ಠಿಯನ್ನು ಸೂರ್ಯ ಮತ್ತು ಚಂದ್ರರಿಗೆ ಹೋಲಿಸ್ತಾರೆ. ಯಾವ ರೀತಿ ಸೂರ್ಯ ಪ್ರಕಾಶಕ್ಕೆ ಪ್ರತೀಕ ಆಗಿದ್ದಾನೆ ಹಾಗೂ ಚಂದ್ರ ಶೀತಲಕ್ಕೆ ಪ್ರತೀಕವಾಗಿದ್ದಾನೆ, ಅದೇ ರೀತಿಯಾಗಿ ಜಿನೇಂದ್ರರು ಸಂಪೂರ್ಣ ಲೋಕಾಲೋಕವನ್ನು ತಿಳಿಯೋದ್ರಿಂದ,
ಇನ್ನ ಸಂಪೂರ್ಣ ಮೂರು ಲೋಕ ಮೂರು ಕಾಲವನ್ನು ತಿಳಿಯೋದ್ರಿಂದ ಸೂರ್ಯನಂತೆ ಅಥವಾ ಅದರಿಂದ ಏನಾಗುತ್ತೆ ಸಮಸ್ತಾರ್ಥ ಪ್ರಕಾಶನಂ. ಎಲ್ಲ ಪದಾರ್ಥಗಳನ್ನು ನೀವು ತಿಳಿತೀರಾ, ಪ್ರಪಂಚದ ಪ್ರತಿಯೊಂದು ವಸ್ತುವನ್ನ, ಅದರ ಗುಣವನ್ನ, ಅದರ ಪರ್ಯಾಯವನ್ನ ಎಲ್ಲವನ್ನೂ ಅರ್ಹಂತ ಪರಮೇಷ್ಠಿ ತಿಳಿತಾರೆ. ಜೊತೆಗೆ ಅದರ ಉಪದೇಶವನ್ನ ಕೂಡ ತಮ್ಮ ದಿವ್ಯ ಧ್ವನಿಯ ಮೂಲಕ ಸಂಸಾರಿ ಜೀವಿಗಳಿಗೆ ಕೊಟ್ಟಿರುವಂಥದ್ದನ್ನ ನಾವು ತಿಳ್ಕೊಂಡಿದ್ದೇವೆ. ಅದಾದ್ಮೇಲೆ ಚಂದ್ರ ಅಂತ ಹೇಳಿದ್ರೆ ಯಾವ ರೀತಿ ಮಳೆ ಬಿದ್ದಾಗ ಯಾವ ಉಷ್ಣತೆ ಇದೆ, ತಾಪ ಇದೆ, ಅದೆಲ್ಲವೂ ಶಾಂತವಾಗುತ್ತೆ, ಶೀತಲವಾಗುತ್ತೆ. ಅದೇ ರೀತಿಯಾಗಿ ಸಂಸಾರದಲ್ಲಿ ಯಾವೆಲ್ಲ ರೀತಿಯಾದಂತಹ ಮೋಹರಾಗದ್ವೇಷಗಳ ಆತಾಪ ಇದೆ, ಯಾವೆಲ್ಲ ರೀತಿಯಾದ ರಾಗದ್ವೇಷ ಇಷ್ಟಾನಿಷ್ಟ ಬುದ್ಧಿಗಳ ಸಂತಾಪ ಇದೆ, ಆ ಸಂತಾಪ ಎಲ್ಲ ಸದ್ಧರ್ಮ ಎಂಬಂತಹ ಮಳೆಯಿಂದ ಅತ್ಯಂತ ಶಮನಗೊಳ್ಳುತ್ತೆ, ಶಾಂತವಾಗುತ್ತೆ. ಆ ಮೂಲಕ ಆತ್ಮನಲ್ಲಿ, ಮನಸ್ಸಿನಲ್ಲಿ ನಾವು ಶಾಂತಿಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ. ಇದನ್ನು ಹೇಳ್ತಾರೆ. ಇದಾದ ಮೇಲೆ ನಾವು ನಿನ್ನೆ ಚರ್ಚೆ ಮಾಡ್ತಾ ಇದ್ದಂಥದ್ದು ಜೀವಾದಿ ತತ್ವ ಪ್ರತಿಪಾದಕಾಯ ಸಮ್ಯಕ್ತ್ವ ಮುಖ್ಯಾಷ್ಟ ಗುಣಾಶ್ರಯಾಯ ಪ್ರಶಾಂತ ರೂಪಾಯ ದಿಗಂಬರಾಯ ದೇವಾದಿದೇವಾಯ ನಮೋ ಜಿನಾಯ. ಜಿನೇಂದ್ರ ಭಗವಂತರಿಗೆ ನಮಸ್ಕಾರ ಮಾಡಿದ್ರು. ನಾನು ಜಿನೇಂದ್ರ ಭಗವಂತರಿಗೆ ಅರ್ಹಂತ ಪರಮೇಷ್ಠಿಗೆ ಯಾಕೆ ನಮಸ್ಕಾರ ಮಾಡ್ತೇನೆ? ನಾನು ಜನರಿಗೆ ನಮಸ್ಕಾರ ಮಾಡಲಿಕ್ಕೆ ಕಾರಣ ಇದೆ. ಪ್ರತಿಯೊಬ್ಬ ಜೀವ ಭಗವಂತನಿಗೆ ನಮಸ್ಕಾರ ಮಾಡಲಿಕ್ಕೆ ಕಾರಣ ಇದೆ. ನಾನು ಈ ಭಗವಂತನ ಹತ್ರ ಹರಕೆ ಹೊತ್ತು ಬರ್ತೇನೆ, ಅಲ್ಲಿಗೆ ಹೋಗಿ ಹರಕೆ, ಇದೆಲ್ಲ ಅಜ್ಞಾನಿ ಜೀವಿಗಳು ಯಾಕೆ ಮಾಡ್ತಾರೆ? ಅವರಿಗೆ ಆಯಾ ಜೀವಿಗಳಲ್ಲಿ, ಆಯಾ ದೇವತೆಗಳಲ್ಲಿ ಒಂದು ಅಪೇಕ್ಷೆ ಇದೆ. ಜಿನಭಕ್ತನ ಅಪೇಕ್ಷೆ ಏನಿದೆ? ಜಿನಭಕ್ತ ಜಿನನಿಗೆ ಯಾತಕ್ಕೋಸ್ಕರ ನಮಸ್ಕಾರ ಮಾಡ್ತಾ ಇದ್ದಾನೆ? ಹೇಳ್ತಾ ಜಿನಭಕ್ತನಿಗೆ ಲೌಕಿಕ ಯಾವ ಆಕಾಂಕ್ಷೆಗಳು ಕೂಡ ಇಲ್ಲ, ಬಾಹ್ಯ ಯಾವ ಆಕಾಂಕ್ಷೆಗಳಿಲ್ಲ. ಮತ್ತೆ ಯಾಕೆ ನಮಸ್ಕಾರ ಮಾಡ್ತಿದ್ದಾನೆ? ಇಡೀ ಸಂಸಾರವನ್ನೇ ಪಾರು ಮಾಡುವಂತಹ ಉಪದೇಶವನ್ನ ಅರ್ಹಂತ ಪರಮೇಷ್ಠಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಈ ಸಹಜ ಧನ್ಯತಾ ಭಾವ ಬರುತ್ತಲ್ಲ, ಯಾರು ನಮಗೆ ಜೀವನವನ್ನೇ ಬದಲಾಯಿಸಿಕೊಂಡು ಅದ್ಭುತವಾದ ಜೀವನವನ್ನ ಸಾಗಿಸುವಂತಹ ಯಾವುದಾದ್ರೂ ಉಪಾಯವನ್ನ ಹೇಳಿದ್ರೆ, ಯಾವುದಾದ್ರೂ ಉಪದೇಶವನ್ನ, ಸಲಹೆಯನ್ನ ಕೊಟ್ರೆ ನಮಗೆ ಅವ್ರ ಬಗ್ಗೆ ಎಷ್ಟು ಆದರ, ಎಷ್ಟು ಸತ್ಕಾರ, ಎಷ್ಟು ಗೌರವ ಬರುತ್ತೆ. ಈ ವ್ಯಕ್ತಿ ನನಗೆ ಇಂತಹ ಸಲಹೆ ಕೊಟ್ಟಿದ್ರು, ಹಾಗಾಗಿ ನಾನು ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ, ಇಲ್ಲಾಂದ್ರೆ ಎಲ್ಲಿ ಸಾಧ್ಯ ಆಗ್ತಿತ್ತು. ಹಾಗೆ ಜಿನಭಕ್ತನಿಗೆ ಅನ್ಸುತ್ತೆ, ಇವತ್ತು ನಾನು ಅತೀಂದ್ರಿಯ ಆನಂದವನ್ನ ಅಂತರಂಗದಲ್ಲಿ ಅನುಭವಿಸ್ಬೇಕಾದ್ರೆ, ಇವತ್ತು ನಾನು ಆತ್ಮಿಕ ಶಾಂತಿಯನ್ನು ಅನುಭವಿಸ್ಬೇಕಾದ್ರೆ, ಇವತ್ತು ನಾನು ಸಂಸಾರದ ಸ್ವರೂಪವನ್ನು ತಿಳಿದಿದ್ದೇ ಆದ್ರೆ, ಇವತ್ತು ನನಗೆ ಜೀವ ಅಜೀವದ ವ್ಯತ್ಯಾಸ ಗೊತ್ತಾಗಿದ್ದೇ ಆದ್ರೆ, ಇವತ್ತು ನನಗೆ ಶರೀರ ಬೇರೆ ಇದೆ, ನಾನು ಬೇರೆ ಇದೆ ಅನ್ನುವಂತಹ ಸ್ವರೂಪ ಗೊತ್ತಾಗಿದೆ ಅಂದ್ರೆ, ಅದು ಕೇವಲ ಮಾತ್ರ ಜಿನೇಂದ್ರ ಪರಮೇಷ್ಠಿಯ ಉಪದೇಶದಿಂದ. ಅದು ಜಿನನ ಉಪದೇಶದಿಂದ ಸಾಧ್ಯ ಆಗಿದೆ. ಒಂದು ವೇಳೆ ಜಿನನ ಉಪದೇಶ ಇಲ್ಲದೆ ಹೋಗಿದ್ದಿದ್ರೆ ನನಗೆಲ್ಲಿ ಈ ಜೀವಾಜೀವಿಗಳ ಭೇದ ಗೊತ್ತಾಗುತ್ತಿತ್ತು? ನನ್ನ ಅಜ್ಞಾನ ಎಲ್ಲಿ ದೂರ ಆಗುತ್ತಿತ್ತು? ಮತ್ತು ಅಜ್ಞಾನ ದೂರ ಆಗದೆ ನನಗೆ ಸುಖ ಸಂತೋಷ ಹೇಗೆ ಸಿಗ್ತಿತ್ತು? ಹಾಗಾಗಿ ಜಿನಭಕ್ತನಿಗೆ ಯಾವ ರೀತಿಯಾದ ವಿನಯ ಭಾವ ಬರ್ತಾ ಇದೆ? अहोभाव धन्यता भाव क्यों प्रकट होता है? क्योंकि जिनेंद्र भगवान ने ऐसा उपदेश दिया, जिस उपदेश पर अपन यदि चले तो संसार पार हो सकता है. बोलो तो ನಿನ್ನೆ ನಾನು ಉದಾಹರಣೆ ಕೊಟ್ಟಿದ್ನಲ್ಲ, ಸಂಸಾರ ಪಾರ ಆದ್ಮೇಲೆ ಇನ್ನು ಬಾಕಿ ಎಲ್ಲ ಸಮಸ್ಯೆಗಳು ಉಳಿಯುತ್ತೋ ಇಲ್ವೋ? ಹೇಳ್ತಾರೆ ಎಲ್ಲಾ ಸಮಸ್ಯೆಗಳು ಸಂಸಾರದ ಸಮಸ್ಯೆಗಳಿದೆ, ಜೈಲಿನಲ್ಲಿರೋ ಸಮಸ್ಯೆಗಳಿದೆ. ಮತ್ತು ಜೈಲಿಂದಾನೇ ಹೊರಗೆ ಬಂದ ಮೇಲೆ, ಜೈಲಿಂದ ಹೊರಗೆ ಬಂದ ಮೇಲೆ ಯಾವ ಸಮಸ್ಯೆಗಳು ಕೂಡ ಉಳಿಯೋದಿಲ್ಲ. ಹಾಗಾಗಿ ಜೈಲಿನ ಸಮಸ್ಯೆಗಳನ್ನ ಗಮನದಲ್ಲಿ ಇಟ್ಟುಕೊಳ್ಳೋದನ್ನ ಬಿಟ್ಟು ಜೈಲನ್ನೇ ಮುಖ್ಯ ಮಾಡೋದಿದೆ. ಕ್ಯಾ ಹುವಾ ಜೈಲ್ ಮೇ ಯದಿ 5 ಸ್ಟಾರ್ ವ್ಯವಸ್ಥಾ ಮಿಲ್ ಗई तो क्या हो जाएगा? है तो ಜೈಲ್ में ना, क्या कहते हैं? ಜೈಲಲ್ಲಿ ನಿನಗೆ ತುಂಬಾ ಒಳ್ಳೆಯ ವ್ಯವಸ್ಥೆಗಳು ಸಿಕ್ಕರೂ ಏನಾಯ್ತು?
ನೀನು ಇರೋದಂತೂ ಜೈಲಲ್ಲೇ ತಾನೆ, ನೀನು ಹೊರಗಡೆ ಮುಕ್ತವಾಗಿ ಓಡಾಡಕ್ಕಾಗೋದಿಲ್ಲ ತಾನೆ. ಹಾಗಾದ್ರೆ ಎಷ್ಟೇ ಒಳ್ಳೆಯ ವ್ಯವಸ್ಥೆಗಳು ಸಿಕ್ಕರೂ ಯಾರಿಗೂ ಕೂಡ ಅಲ್ಲಿ ಜೈಲಲ್ಲಿ ಇರೋದು ಮಂಜೂರಿಲ್ಲ. सबको किसी को मंजूर नहीं, कैसा भी सुविधा दो ಜೈಲ್ ಮೇ किसी को मंजूर नहीं है. ಇದೇ ರೀತಿಯಾಗಿ ಆಚಾರ್ಯ ಹೇಳ್ತಾ ಇದ್ದಾರೆ, ದೇಹ ಎಂಬ ಯಾವ ಜೈಲು ಇದೆ, 4 ಗತಿಗಳ ಯಾವ ಜೈಲಿದೆ, ಈ ದೇಹವೆಂಬ 4 ಗತಿಗಳ ಜೈಲಿನ ಬಗ್ಗೆ ನೀನು ಅಧಿಕವಾಗಿ ಗಮನ ಕೊಡು, ಅದರ ಬಗೆಗೆ ಗಮನ ಹರಿಸು. ಅದನ್ನ ಬಿಟ್ಟು ಈ ದೇಹವೆಂಬ ಜೈಲಲ್ಲಿ ಇದ್ದುಕೊಂಡು ಈ ದೇಹಕ್ಕೆ ಏನೆಲ್ಲ ಕಷ್ಟಗಳಾಗುತ್ತಾ ಇದೆ ಅನ್ನೋದನ್ನ ನೀನು ವಿಚಾರ ಮಾಡ್ತಾ ಕೂತ್ರೆ ಮತ್ತು ಅವುಗಳನ್ನ ಶಮನಗೊಳಿಸ್ಲಿಕ್ಕೆ, ಅವುಗಳನ್ನ ಸಮಾಧಾನಗೊಳಿಸ್ಲಿಕ್ಕೆ ನೀನು ಪ್ರಯತ್ನ ಪಡ್ಲಿಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಅಂತ್ಯ ಇಲ್ಲ. ಸಂಸಾರದ ಸಮಸ್ಯೆಗಳಿಗೆ ಅಂತ್ಯ ಇಲ್ಲ. ಹಾಗಾಗಿ ಇದು ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಯಾಕೆ ನಮಸ್ಕಾರ ಮಾಡ್ತಾರೆ? ಸಂಸಾರಿಕ ದುಃಖಗಳನ್ನ ನಾಶ ಮಾಡಿದಿರಂತಲ್ಲ, ಸಂಸಾರವನ್ನೇ ಪಾರು ಮಾಡುವಂತಹ ಉಪದೇಶ ಕೊಟ್ಟಿದ್ದೀರಿ. ಹಾಗಾಗಿ ನಾನು ನಮಸ್ಕಾರ ಮಾಡ್ತೇನೆ. ಮತ್ತು ನನ್ನ ಯಾವ ಸಮ್ಯಕ್ತ ಧರ್ಮ ಇದೆ ಆ ಸಮ್ಯಕ್ತ ಧರ್ಮವನ್ನ ಪ್ರಕಟ ಮಾಡಲಿಕ್ಕೆ ನೀವು ಮೂಲ ಆಶ್ರಯ ಇದ್ದೀರಾ. ನಮೋಕಾರ ಮಂತ್ರದಲ್ಲಿ ನಾವು ನೋಡಿದ್ವಲ್ಲ, ಚತ್ತಾರಿ ಶರಣಂ ಪವಜ್ಜಾಮಿ, 4 ಶರಣರಿದ್ದಾರೆ, ಆಶ್ರಯ ಇದ್ದಾರೆ. ಹಾಗಾದ್ರೆ ಜಿನೇಂದ್ರ ಪರಮೇಶ್ವರಿ, ನೀವು ನನ್ನ ಸಮ್ಯಕ್ತ್ವದ ಅಷ್ಟ ಅಂಗಗಳ ಮೂಲ ಸ್ವರೂಪಕ್ಕೆ ಆಶ್ರಯಭೂತವಾಗಿದ್ದೀರಾ. ಮತ್ತೇನು ಹೇಳ್ತಾರೆ? ಪ್ರಶಾಂತ ರೂಪಾಯ ದಿಗಂಬರಾಯ, ಪ್ರಶಾಂತ ರೂಪವಾದಂತಹ, ಪ್ರಶಾಂತ ರೂಪ ಅಂತ ಹೇಳಿದ್ರೆ ಯಾವುದು ವೀತರಾಗ ರೂಪ ಇದೆ, ರಾಗದ್ವೇಷ ರಹಿತವಾದಂತಹ ಯಾವ ರೂಪ ಇದೆ, ಆ ದಿಗಂಬರದ ಚರ್ಚೆಯನ್ನು ನಾವು ನಿನ್ನೆ ಮಾಡಿದ್ದೇವೆ. ಆ ದಿಗಂಬರ ರೂಪಕ್ಕೆ ದೇವಾದಿದೇವ ಅರ್ಹಂತ ಜಿನೇಂದ್ರ ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ. ಇದಾದ ಮೇಲೆ ಯಾವದ ಶ್ಲೋಕ ಇದೆ? ಯಾವುದು? ಚಿದಾನಂದೈಕ ರೂಪಾಯ ಜಿನಾಯ ಪರಮಾತ್ಮನೇ ಪರಮಾತ್ಮ ಪ್ರಕಾಶಾಯ ನಿತ್ಯಂ ಸಿದ್ಧಾತ್ಮನೇ ನಮಃ. ಈ ಯಾವ ಪದ್ಯ ಇದೆ ಇದರದ್ದು 2 ಅರ್ಥಗಳಾಗುತ್ತೆ. ನಿನ್ನೆ ಒಂದು ಅರ್ಥವನ್ನ ನಾವು ಮಾಡ್ಕೊಂಡಿದ್ವಿ. ನಿನ್ನೆ ಅರ್ಥ ಯಾವುದಿತ್ತು? ಸಾಮಾನ್ಯ ಅರ್ಥ. ಏನ್ ಸಾಮಾನ್ಯ ಅರ್ಥ? ಚೈತನ್ಯ ಸ್ವರೂಪಿ ಒಂದು ಸಮಾನ ರೂಪದಲ್ಲಿರುವಂತಹ ಯಾವ ಪರಮಾತ್ಮ ಸ್ವರೂಪಿ ಜಿನೇಂದ್ರ ಭಗವಂತರಿದ್ದಾರೆ ಮತ್ತು ಪರಮಾತ್ಮನನ್ನ ಅಂದ್ರೆ ತನ್ನನ್ನು ತಾನು ಯಾರು ಪ್ರತಿ ಸಮಯ ತಿಳಿತಾ ಇದ್ದಾರೆ ಅಂತಹ ಸಿದ್ಧ ಆತ್ಮನ ಸದಾಕಾಲ ಸಿದ್ಧ ಸ್ವರೂಪ ಆಗಿರುವಂತಹ ಆ ಆತ್ಮನಿಗೆ ನಾನು ನಮಸ್ಕಾರ ಮಾಡ್ತೇನೆ. ಇದು ಮೊದಲನೇ ಮುಖ್ಯವಾದ ಅರ್ಥ. ಇನ್ನೊಂದು ಅರ್ಥ ಏನು? ಇದನ್ನೇ ಚಿದಾನಂದೈಕ ರೂಪಾಯ ಜಿನಾಯ ಪರಮಾತ್ಮನೇ, ಚಿದಾನಂದ ಸ್ವರೂಪಿ ಚೈತನ್ಯ ಸ್ವರೂಪಿ ಆ ಯಾವ ಜಿನೇಂದ್ರ ಭಗವಂತರಿದ್ದಾರೆ, ಪರಮಾತ್ಮರಿದ್ದಾರೆ, ಅವರಿಗೆ ನಮಸ್ಕಾರ ಮಾಡ್ತೇನೆ. ಮತ್ತೆ ಪರಮಾತ್ಮ ಪ್ರಕಾಶಾಯ ನಿತ್ಯಂ ಸಿದ್ಧಾತ್ಮನೇ ನಮಃ. ಮತ್ತೆ ಪರಮಾತ್ಮ ಪ್ರಕಾಶಾಯ, ಮತ್ತೆ ಯಾಕೆ ನಮಸ್ಕಾರ ಮಾಡ್ತೀನಿ? ಪರಮಾತ್ಮ ಪ್ರಕಾಶಾಯದ 2 ಅರ್ಥ. ಪರಮಾತ್ಮ ಪ್ರಕಾಶಾಯ ಅಂದ್ರೆ ಪರಮಾತ್ಮನನ್ನ ಪ್ರಕಟಪಡಿಸುವಂತವರು. ಪ್ರಕಟಪಡಿಸುವಂತವರಂದ್ರೆ ಏನು? ಪ್ರಕಾಶಿಸುವಂತವರಂದ್ರೆ ಏನು? ಪ್ರಕಾಶಕ್ಕೆ 2 ಅರ್ಥ ಇದೆ. ಮೊದಲನೇ ಅರ್ಥ ಏನು? ಪರಮಾತ್ಮನನ್ನ ಪ್ರಕಾಶಿಸುವವರು ಅಂದ್ರೆ ಪರಮಾತ್ಮನನ್ನ ತಿಳಿಯುವಂತವರು. ಅರ್ಥ ಆಗುತ್ತೆ? ಮೊದಲನೇ ಅರ್ಥ ಏನು? ಪರಮಾತ್ಮನನ್ನ ತಿಳಿಯುವಂತವರು. ಅದಕ್ಕೇನಂತಾರೆ? ಪರಮಾತ್ಮ ಪ್ರಕಾಶಾಯ, ಪರಮಾತ್ಮನನ್ನ ತಿಳಿಯುವಂತವರು. ಇದು 2ನೇ. ಮೊದಲನೇ ಅರ್ಥ ಪರಮಾತ್ಮನನ್ನ ತಾವೇ ತಿಳಿತಾ ಇದ್ದಾರೆ. ಅಂದ್ರೆ ತಮ್ಮ ಆತ್ಮ ಜಿನೇಂದ್ರ ಭಗವಂತನ ಸ್ವಯಂ ಆತ್ಮ ಅದು ಪರಮಾತ್ಮ ಆಗಿದೆ. ಆ ಪರಮಾತ್ಮನನ್ನ ಅವರು ಪ್ರತಿ ಸಮಯ ಅನುಭವ ಮಾಡ್ತಾ ಇದ್ದಾರೆ. ಅರ್ಹಂತ ಪರಮೇಶ್ವರಿಗೆ ಪ್ರತಿ ಸಮಯ ತನ್ನ ಆತ್ಮನ ಜ್ಞಾನ ಅನುಭೂತಿ ಆಗುತ್ತಾ ಇದೆ. ಪರಮಾತ್ಮ ಪ್ರಕಾಶ ಈ ರೀತಿ ತನ್ನನ್ನು ತಾನು ಅನುಭವಿಸ್ತಕ್ಕಂತಹ ಆ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತೇನೆ. 2ನೇ ಅರ್ಥ ಏನು? ಪರಮಾತ್ಮ ಪ್ರಕಾಶಯ, ಪರಮಾತ್ಮನನ್ನ ಪ್ರಕಟಪಡಿಸುವಂತವರು. ಅಂದ್ರೆ ಪ್ರತಿಯೊಂದು ಜೀವಿಯಲ್ಲಿ ಇರುವಂತಹ ಯಾವ ಪರಮಾತ್ಮ ಇದೆ ಆ ಪರಮಾತ್ಮನನ್ನ ತೋರಿಸುವಂತವರು.
ಆ ಪರಮಾತ್ಮನನ್ನ ಅನುಭವಿಸುವಂತ ಉಪದೇಶ ಕೊಡುವಂತವರು, ಆ ಪರಮಾತ್ಮನ ಸ್ವರೂಪವನ್ನ ಸ್ವಭಾವವನ್ನ ತಿಳಿಸಿ ನಮಗೆ ತೋರಿಸಿ ಕೊಡುವಂತವರು. ಕುಂದು ಸ್ವಾಮಿ ಹೇಳ್ತಾರಲ್ಲ, ದಾಯೇಜ್ಜಂ ಅಪ್ಪಣೋ ಸವಿಹವೇಣ. ಏನು ಹೇಳ್ತಿದ್ದಾರೆ 5ನೇ ಗಾಥೆಯಲ್ಲಿ? ದಾಯೇಹಂ ಅಪ್ಪಣೋ ಸವಿಹವೇಣ. ಆ ನನ್ನ ಆತ್ಮನ ಸ್ವವೈಭವದಿಂದ, ನನ್ನ ಆತ್ಮನ ನಿಜ ವೈಭವದಿಂದ ನಾನು ತೋರಿಸ್ತೇನೆ. ಯಾರನ್ನು ತೋರಿಸ್ತೇನೆ? ತಮ್ಮೇಯತ್ತ ವಿಹಟ್ಟಂ, ಆ ಏಕತ್ವ ವಿಭಕ್ತ ಆತ್ಮನನ್ನು ತೋರಿಸ್ತೇನೆ. ಕುಂದಾಚಾರ್ಯರು ಹೇಳ್ತಾ ಇದ್ದಾರೆ, ಏನ್ ಹೇಳ್ತಿದ್ದಾರೆ? ನಾನು ಏಕತ್ವ ವಿಭಕ್ತ ಆತ್ಮನನ್ನ ತೋರಿಸ್ತೇನೆ. ಎಲ್ಲರಿಗೂ ಹೇಳ್ತಿದ್ದಾರೆ, ಎಲ್ಲಾ ಶ್ರಾವಕರಿಗೂ ಎಲ್ಲಾ ಭವ್ಯಜೀವಿಗಳಿಗೂ ಹೇಳ್ತಾ ಇದ್ದಾರೆ, ತಮ್ಮೇಯತ್ತ ವಿಹತ್ತಂ, ಆ ಏಕತ್ವ ವಿಭಕ್ತ ಆತ್ಮನನ್ನ ಅಂದ್ರೆ ಪರಮಶುದ್ಧ ಆತ್ಮನನ್ನ ನಾನು ತೋರಿಸ್ತೇನೆ. ಹೆಂಗ್ ತೋರಿಸ್ತೇನೆ? ಅಪ್ಪಣೋ ಸವಿಹವೇಣ, ಆತ್ಮನ ಸ್ವವೈಭವದಿಂದ ಅಂದ್ರೆ ನನ್ನ ಜ್ಞಾನ ದರ್ಶನ ಚಾರಿತ್ರದಿಂದ ಆ ಪರಮ ವಿಶುದ್ಧ ಆತ್ಮ ಸ್ವಭಾವವನ್ನ ತೋರಿಸ್ತೇನೆ. ಹಾಗಾದ್ರೆ ಇಲ್ಲಿ ಅದೇ ಅರ್ಥವನ್ನ ತಗೊಳ್ಳೋದು. ಆ ಅರಹಂತ ಪರಮೇಷ್ಠಿ ಆತ್ಮ ಸ್ವರೂಪವನ್ನ ತೋರಿಸ್ತಾರೆ. ಪ್ರತಿಯೊಂದು ಜೀವಿಯಲ್ಲಿ ಇರುವಂತಹ ಯಾವ ಪರಮಾತ್ಮ ಇದ್ದಾನೆ ಆ ಪರಮಾತ್ಮನನ್ನ ತೋರಿಸ್ತಾರೆ. ಹಾಗಾಗಿ ಏನ್ ಹೇಳ್ತಾ ಇದಾರೆ? ಪರಮಾತ್ಮ ಪ್ರಕಾಶಾಯ, ನೀವು ಪರಮಾತ್ಮನನ್ನ ನನಗೆ ತೋರಿಸ್ತೀರಿ, ಅದಕ್ಕೋಸ್ಕರ ನಮಸ್ಕಾರ ಮಾಡ್ತೇನೆ. ಪರಮಾತ್ಮನನ್ನ ನೀವು ಪ್ರಕಟಪಡಿಸ್ತೀರಿ, ಅದಕ್ಕೋಸ್ಕರ ನಾನು ನಿಮಗೆ ನಮಸ್ಕಾರ ಮಾಡ್ತೇನೆ. ನಿಜವಾಗ್ಲೂ ಎಷ್ಟು ದೊಡ್ಡ ಉಪಕಾರ ಇದೆ. ಪ್ರಪಂಚದಲ್ಲಿ ಯಾವ ಜೀವ ಹೇಳ್ತಾ ಇದ್ದಾನೆ? ಪ್ರಪಂಚದಲ್ಲಿ ಎಷ್ಟು ವ್ಯಕ್ತಿಗಳೇ ಹೇಳ್ತಾ ಇದ್ದಾರೆ, ನೀನೇ ಭಗವಂತ ಆಗುವಂತಹ ಶಕ್ತಿ ನಿನ್ನಲ್ಲಿದೆ, ನೀನೇ ಭಗವಂತ ಆಗಬಲ್ಲೆ, ನಿನ್ನಲ್ಲಿ ಯಾವುದೇ ರೀತಿಯಾದ ಕೊರತೆಗಳಿಲ್ಲ, ನಿನ್ನಲ್ಲಿ ಯಾವುದೇ ರೀತಿಯಾದ ಅಶುದ್ಧಿಗಳಿಲ್ಲ, ನಿನ್ನಲ್ಲಿ ಯಾವುದೇ ರೀತಿಯಾದಂತಹ ನ್ಯೂನತೆಗಳಿಲ್ಲ, ನೀನು ಪರಿಪೂರ್ಣ ಪರಮ ವಿಶುದ್ಧ ಸರ್ವ ತ್ರೈಕಾಲಿಕ ತ್ರಿಲೋಕ ಚೂಡಾಮಣಿ ಆಗತಕ್ಕಂತಹ ಸರ್ವ ಸಾಮರ್ಥ್ಯ ಉಳ್ಳಂತಹ ಜೀವದ್ರವ್ಯ ಇದೆಯಾ ಅನ್ನೋದನ್ನ ಎಷ್ಟು ಜನ ಹೇಳ್ತಾ ಇದ್ದಾರೆ? कितने लोग बताते हैं? विचार करो, सब लोग ये बताए कि तुम्हारे में ये गलती है, ನಿನ್ನಲ್ಲಿ ಈ ಕೊರತೆ ಇದೆ, ಆ ಕೊರತೆ ಇದೆ, ಆ ಗ್ರಹ ಬಂದಿದೆ, ಈ ಗ್ರಹ ಬಂದಿದೆ, ಏನ ಶುಕ್ರ ಬಂದಿದೆ, ಶನಿ ಬಂದಿದೆ, ಮಂಗಳ ಬಂದಿದೆ, ಹಂಗ. ಅರೆ ಯಾವ ಕೊರತೆ ಇದೆ ನಿನ್ನಲ್ಲಿ? ಅರಹಂತ ಪರಮೇಷ್ಠಿ ಹೇಳ್ತಾರೆ, ನೀನು ತ್ರಿಲೋಕ ಚೂಡಾಮಣಿ ಆಗತಕ್ಕಂತಹ ಶಕ್ತಿ ಉಳ್ಳಂತಹ ನಿರಂಜನ ಸ್ವರೂಪಿ ಆತ್ಮದ್ರವ್ಯ ಇದೆಯಾ, ಮತ್ತೆ ನಿನ್ನಲ್ಲೇ ಕೊರತೆ ಬರ್ಲಿಕ್ಕೆ ಹೆಂಗ ಸಾಧ್ಯ ಇದೆ? ನೀನಂತೂ ಸರ್ವಜ್ಞ ಸ್ವರೂಪಿ ಅತೀಂದ್ರಿಯ ಆನಂದ ಸ್ವರೂಪಿ ಜೀವದ್ರವ್ಯ ಇದೆಯಾ? ಅದನ್ನ ಯಾರು ಹೇಳ್ತಿದ್ದಾರೆ? ಅರಹಂತ ಪರಮೇಷ್ಠಿ. ಪರಮಾತ್ಮ ಪ್ರಕಾಶಾಯ, ಪರಮಾತ್ಮನನ್ನ ಪ್ರಕಾಶಿಸುವಂತವರಿದ್ದಾರೆ. ಎಷ್ಟು ದೊಡ್ಡ ಉಪಕಾರ ಇದೆ ನಿಜವಾಗ್ಲೂ ಅರಹಂತ ಪರಮೇಷ್ಠಿದು. ನಾವು ಈ ಉಪಕಾರವನ್ನು ಯಾವತ್ತಾದ್ರೂ ನೆನೆಸ್ಕೋತೀವೇನೋ ಜಿನಮಂದಿರಕ್ಕೆ ಹೋದಾಗ? ಏನ್ ನೆನೆಸ್ಕೋಬೇಕು ಜಿನಮಂದಿರಕ್ಕೆ ಹೋದಾಗ? ಇಂತಹ ದೊಡ್ಡ ಉಪಕಾರವನ್ನ ಮಾಡಿದರೆ, ನನ್ನನ್ನು ನಾನೇ ಪರಮಾತ್ಮ ಇದ್ದೀನಿ ಅಂತ ತೋರಿಸ್ಕೊಟ್ಟಿದ್ದಾರೆ. इससे बड़ा उपकार और क्या हो सकता है? विचार करो, किसी के घर में, अपने ही घर में खजाना हो और वो धन के लिए मतलब बाहर फिरता फिरता दुखी हो जाए और कोई भला व्यक्ति आकर उसको समझाए कि भाई निधि, क्या बोलते हैं, सारी संपत्ति तो तुम्हारे घर में पड़ी है और तुम बाहर भटकते हो, दूसरों के आगे हाथ फैलाते हो. ಹೇಳ್ತಿದ್ದಾರೆ. तो ನಿನಗೆ ಬೇರೆಯವ್ರ ಮುಂದೆ ಭಿಕ್ಷೆ ಬೇಡೋ ಅವಶ್ಯಕತೆ ಇಲ್ಲ. ನೀನು ಎಷ್ಟು ದಿನ ಭಕ್ತನಾಗೋನಿದ್ಯಾ, ನಿನ್ನಲ್ಲಿ ಭಗವಂತ ಆಗುವಂತಹ ಶಕ್ತಿ ಇದೆ, ನಿನ್ನಲ್ಲಿ ಪರಮಾತ್ಮನಾಗುವಂತಹ ಶಕ್ತಿ ಇದೆ. ಎಷ್ಟು ದೊಡ್ಡದಾದಂತಹ ವಿಚಾರವನ್ನ ಅರಹಂತ ಪರಮೇಷ್ಠಿ ಹೇಳಿದ್ರು. ಇದನ್ನ ಯಾರು ಹೇಳ್ತಾರೆ ಪ್ರಪಂಚದಲ್ಲಿ? ಅದಕ್ಕೆ ಆಚಾರ್ಯರಿಗೆ ಇದರ ಮಹಿಮೆ ಬರ್ತಾ ಇದೆ. ಏನ್ ಹೇಳ್ತಾರೆ? ಪರಮಾತ್ಮ ಪ್ರಕಾಶಾಯ, ಪರಮಾತ್ಮನನ್ನ ತೋರಿಸಿಕೊಡುವಂತವರಿದ್ದಾರೆ, ಹಾಗಾಗಿ ನಾನು ನಮಸ್ಕಾರ ಮಾಡ್ತೇನೆ. ಮತ್ತೇನ್ ಹೇಳ್ತಾರೆ? ನಿತ್ಯಂ ಸಿದ್ಧಾತ್ಮನೇ ನಮಃ, ನಿತ್ಯಂ ಸಿದ್ಧ ಆತ್ಮನೇ ನಮಃ. ನಿತ್ಯಂ ಅಂದ್ರೆ ಸದಾ ಕಾಲ, ಆಲ್ವೇಸ್, हमेशा के लिए. कैसे हमेशा के लिए?
ಸಿದ್ಧ ಆತ್ಮನೇ ನಮಃ. ಸಿದ್ಧ ಸ್ವರೂಪಿ ಆತ್ಮರಾಗಿದ್ದಾರೆ, ಅವರಿಗೆ ನಮಸ್ಕಾರ ಮಾಡ್ತೇನೆ. ಸಿದ್ಧಾತ್ಮ ಅಂದ್ರೆ ಯಾರು? ಸಿದ್ಧಾತ್ಮನಿಗೆ ಎರಡು ಅರ್ಥಗಳಿದೆ. ಒಂದು, ನಮಗೆ ಸಿದ್ಧ ಆತ್ಮ ಅಂದ ತಕ್ಷಣ ಸಿದ್ಧ ಪರಮೇಷ್ಠಿಗಳ ಜ್ಞಾಪಕಕ್ಕೆ ಬರ್ತಾರೆ. ಹಾಗಾದ್ರೆ ಸಿದ್ಧ ಆತ್ಮ ಅಂದ್ರೆ ಸಿದ್ಧ ಪರಮೇಷ್ಠಿ ಒಂದು ಅರ್ಥ. ಇನ್ನು ಎರಡನೇ ಅರ್ಥ, ಸಿದ್ಧ ಆತ್ಮ ಅಂದ್ರೆ ಯಾರು ಸಾಧಿಸ್ಲಿಕ್ಕೆ ಯಾವುದು ಸಾಧ್ಯ ಇದೆ ಆ ಸಾಧ್ಯವನ್ನ ಯಾವ ಆತ್ಮ ತಲುಪಿದೆ ಸಿದ್ಧ ಆತ್ಮ. ಯಾವುದನ್ನ ಸಾಧಿಸ್ಬೇಕಿದೆ ಅದನ್ನ ಸಾಧಿಸಿದೆ, ಅದನ್ನ ತಲುಪಿದೆ, ಅಂತಹ ಜೀವಕ್ಕೆ ನಾವೇನಂತೇವೆ? ಸಿದ್ಧಾತ್ಮ. ಅಪ್ಪನ್ಕೇನೆ ಸಿದ್ಧ ಉಡುಪುಗಳು. ಸಿದ್ಧ ಉಡುಪುಗಳು ಅಂದ್ರೆ ಏನು? ಸ್ಟಿಚಿಂಗ್ ಗಿಚ್ಚಿಂಗ್ ಎಲ್ಲ ಆಗೋಗಿದೆ, ಜಸ್ಟ್ ವಿಯರ್ ಮಾಡ್ಲಿಕ್ಕೆ ತಯಾರಿದೆ. ಸಿದ್ಧ ಆತ್ಮ. ಸಿದ್ಧ ಆತ್ಮ ಅಂದ್ರೆ ಏನು? ಇನ್ನೇನು ಮೇಲಿಂದ ಆವರಣಗಳನ್ನ ತೆಗೆಯೋದು ಬಾಕಿ ಉಳಿದಿಲ್ಲ. ನಿನ್ನೆ ಚರ್ಚೆ ಮಾಡಿದ್ವಲ್ಲ ನಾವು, ಜಿನಮೂರ್ತಿಯನ್ನ ಮೇಲಿರುವಂತಹ ಆವರಣಗಳನ್ನ ತೆಗೆದು ಮಾಡ್ತೇವೆ. ऊपर से सारा तोड़ करके बनाया जाता है. तो अब तोड़ने के लिए जिस जीव में कुछ बाकी नहीं हो, क्या कह रहे हैं? ಯಾವ ಜೀವ ಅಂತರಂಗದಲ್ಲಿ ಇನ್ನು ಆವರಣಗಳನ್ನ ಹೋಗಲಾಡಿಸ್ಲಿಕ್ಕೆ ಇನ್ನೇನು ಉಳಿದಿಲ್ಲ, ಅಂತಹ ಆತ್ಮನಿಗೆ ಏನಂತೀವಿ ನಾವು? ಸಿದ್ಧ ಆತ್ಮ. ಇಂತಹ ಆತ್ಮ ಯಾರು? ಒಂದನೇ ಅರ್ಥ ಸಿದ್ಧ ಭಗವಂತ. ಎರಡನೇ ಅರ್ಥ ಸ್ವಯಂ ಪ್ರತಿಯೊಂದು ಜೀವದ್ರವ್ಯ. ಏನಂತ? ಪ್ರತಿಯೊಂದು ಜೀವದ್ರವ್ಯ ಸ್ವಭಾವದ ಅಪೇಕ್ಷೆಯಿಂದ ಸಿದ್ಧ ಆತ್ಮ ಇದೆ. ಎರಡನೇ ಅರ್ಥ ಆಗುತ್ತೆ. ಒಂದು ಮೂಲ ಅರ್ಥ ಇದೆ, ಇನ್ನೊಂದು ಶ್ಲೇಷಾರ್ಥ ಏನಿದೆ? ಪ್ರತಿಯೊಂದು ಜೀವದ್ರವ್ಯ ಸಿದ್ಧ ಆತ್ಮ ಇದೆ. ಮೂಲ. ಎಷ್ಟು ಜನರಿಗೆ ನಂಬಿಕೆ ಇದೆ? ನಮಗೆ ನಂಬಿಕೆ ಆಗುತ್ತೇನೋ ನಾನು ಸಿದ್ಧ ಆತ್ಮ ಇದೆ. अरे कैसे बात करते हो, मैं कैसे सिद्ध हो सकता हूं? ಆಚಾರ್ಯ ಹೇಳ್ತೆ, ಸ್ವಭಾವವನ್ನ ನೋಡಿದ್ರೆ, ದ್ರವ್ಯವನ್ನ ನೋಡಿದ್ರೆ, ತ್ರೈಕಾಲಿಕ ವಸ್ತುವನ್ನ ನೋಡಿದ್ರೆ ನಾನೂ ಕೂಡ ಸಿದ್ಧ ಆತ್ಮನೇ ಇದ್ದೇನೆ. ಯಾಕೆ? ಸಿದ್ಧರಂತೆ ಇರುವಂತಹ ಎಲ್ಲಾ ಶಕ್ತಿ ನನ್ನಲ್ಲೂ ಕೂಡ ಇದೆ. ಅದಕ್ಕೆ ನಿತ್ಯಂ ಸಿದ್ಧಾತ್ಮನೇ ನಮಃ. ಹೀಗೆ ನಿತ್ಯವೂ ಸಿದ್ಧ. ಯಾಕಂದ್ರೆ ಯಾವ ಜೀವದ್ರವ್ಯದ ಸ್ವಭಾವ ಇದೆ ಅದು ನಿತ್ಯ ಇದೆ, है ना? जीव द्रव्य का जो स्वभाव है वो त्रैकालिक है. ಅದು ಯಾವ ಗತಿಗೆ ಹೋದ್ರು, ಯಾವ ಅವಸ್ಥೆಗೆ ಹೋದ್ರು ಬದಲಾಗೋದಿಲ್ಲ. ಹಾಗಾಗಿ ನಿತ್ಯವೂ ಸಿದ್ಧ ಆತ್ಮನ ಸ್ವರೂಪ ಇರತಕ್ಕಂತಹ ಜೀವದ್ರವ್ಯ ಅಥವಾ ಪರ್ಯಾಯದಲ್ಲಿ ಆ ಸಿದ್ಧ ಅವಸ್ಥೆಯನ್ನ ಪಡೆದಿರುವಂತಹ ಸಿದ್ಧ ಪರಮೇಷ್ಠಿಗಳು ಅಂತ ಇದರ ಅರ್ಥವನ್ನ ನಾವು ತಿಳಿಬೇಕು. ಹೀಗೆ ಚಿದಾನಂದೈಕ ರೂಪಾಯ ಜಿನಾಯ ಪರಮಾತ್ಮನೇ ಪರಮಾತ್ಮ ಪ್ರಕಾಶಾಯ ನಿತ್ಯಂ ಸಿದ್ಧಾತ್ಮನೇ ನಮಃ. ಈ ಪದ್ಯದ ಅರ್ಥ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೇನೆ ನಾನು. ಮುಂದಿನ ಪದ್ಯ ಏನು ಹೇಳ್ತಾ ಇದೆ? ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜಿನೇಶ್ವರ. ನೋಡಿ, ಮತ್ತೆ ಶಬ್ದಗಳ ಕಡೆಗೆ ನಾವು ಗಮನ ಕೊಡ್ಬೇಕು. ಎಂತೆಂಥ ಶಬ್ದಗಳನ್ನ ಪ್ರಯೋಗ ಮಾಡ್ತಾರೆ. ರಕ್ಷ ರಕ್ಷ ಜಿನೇಶ್ವರ. ಈ ರಕ್ಷ ರಕ್ಷ ಜಿನೇಶ್ವರ ಶಬ್ದವನ್ನ ನೋಡಿದ ತಕ್ಷಣ ನಮಗೆ ಜಿನೇಂದ್ರ ಪರಮೇಶ್ವರಿಗೆ ರಕ್ಷಣೆ ಮಾಡಿ ಅಂತ ಬೇಡ್ಕೋತಾ ಇದ್ದಾರೆ ಅನ್ಸುತ್ತೆ. ಆದ್ರೆ ತಕ್ಷಣ ಮುಂದಿನ ಪದ್ಯವನ್ನು ಓದಿದ್ರೆ ವೀತರಾಗಾತ್ ಪರೋ ದೇವೋ ನ ಭೂತೋ ನ ಭವಿಷ್ಯತಿ ಮುಂದೆ ಹೇಳೋರಿದ್ದಾರೆ. ವೀತರಾಗಿ ದೇವ ರಕ್ಷಣೆ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಅದೇ ಆಚಾರ್ಯರು ಅದೇ ಸ್ತುತಿಯಲ್ಲಿ ಹೇಳ್ತಾ ಇದ್ದಾರೆ. ಇದು ಎರಡೂ ವಿಚಾರಗಳಾಗ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಅಪ್ನೆಗೂ ಕನ್ಫ್ಯೂಸ್ ಹೋ ಜಾಯೇಗಾ ನಾ. ಈ ಒಂದು ಕಡೆಗೆ ಹೇಳ್ತಾ ಇದ್ದಾರೆ ರಕ್ಷ ರಕ್ಷ ಜಿನೇಶ್ವರ. ರಕ್ಷ ರಕ್ಷ ಅಂದ್ರೆ ರಕ್ಷೆ, ಹೇ ಜಿನೇಶ್ವರ, ಹೇ ಜಿನೇಂದ್ರ ಭಗವಂತ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳ್ತಿದ್ದಾರೆ. ಮತ್ತು ಇನ್ನೊಂದು ಕಡೆ ಏನ್ ಹೇಳ್ತಿದ್ದಾರೆ? ವೀತರಾಗಾತ್ ಪರೋದೇವೋ ನ ಭೂತೋ ನ ಭವಿಷ್ಯತಿ. ವೀತರಾಗತೆಯನ್ನ ಬಿಟ್ಟು ಯಾರೂ ಜಿನೇಂದ್ರರಾಗಿಲ್ಲ, ಮುಂದೆ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಎರಡು ವಿರುದ್ಧ ವಿಚಾರಗಳಾಯ್ತಲ್ಲೋ.
ಹೇಳ್ತಾರೆ ವಿರುದ್ಧ ವಿಚಾರಗಳಿಲ್ಲ, ನಾವು ಆಚಾರ್ಯರ ಅಭಿಪ್ರಾಯವನ್ನ ತಿಳ್ಕೋಬೇಕಿದೆ. देखो जिनवानी में दो तरीके के बाद आते हैं मुख्य रूप से ಜಿನ್ವಾನಿಯಲ್ಲಿ ಮುಖ್ಯ ರೂಪದಲ್ಲಿ ಎರಡು ರೀತಿಯಾದ ವರ್ಣನೆಗಳು ಸಿಗುತ್ತೆ. दो प्रकार के वर्णन मिलते हैं. बहुत महत्वपूर्ण बात है ये. ಎರಡು ಮಹತ್ವಪೂರ್ಣ ವಿಚಾರಗಳು ವರ್ಣನೆಗಳು ಯಾವುದು ಬರುತ್ತೆ? ಒಂದು ವ್ಯವಹಾರದ ವರ್ಣನೆ ಬರುತ್ತೆ, ಇನ್ನೊಂದು ನಿಶ್ಚಯದ ವರ್ಣನೆ ಬರುತ್ತೆ. ಇದಕ್ಕೆ ನಾವು ಏನು ಹೆಸರು ಕೊಡೋದು? ಒಂದು ಫಾರ್ಮ್ಯಾಲಿಟಿ ಇದೆ, ಇನ್ನೊಂದು ವಾಸ್ತವಿಕತೆ ಇದೆ, है ना? तो ಯಾವುದು ಫಾರ್ಮ್ಯಾಲಿಟಿ ಇದೆ ಅದೇನು ಅಸತ್ಯ ಇಲ್ಲ. जो अपन ಫಾರ್ಮ್ಯಾಲಿಟಿ करते ಅದು ಅಸತ್ಯ ಇಲ್ಲ, ಅದು ಕೂಡ ಸತ್ಯ ಇದೆ. ಆದ್ರೆ ಎಷ್ಟು ಸತ್ಯ ಇದೆ? ಈ ವ್ಯವಹಾರಕ್ಕೆ ಸೀಮಿತವಾದ ಸತ್ಯ ಇದೆ, है ना? ವ್ಯವಹಾರಕ್ಕೋಸ್ಕರ ಸೀಮಿತವಾದ ಸತ್ಯ ಇದೆ, ಆದ್ರೆ ನನ್ನ ಮನಸ್ಸಲ್ಲಿ ನಂಬಲಿಕ್ಕೋಸ್ಕರ ಸತ್ಯ ಇಲ್ಲ ಅದು, है ना? ಎರಡು दोनों जो सत्य है दोनों सच है, लेकिन दोनों सच के जो लेवल है वो अलग अलग है. ವ್ಯವಹಾರ ಸತ್ಯದ ಲೆವೆಲ್ ಎಷ್ಟು? कि ವ್ಯವಹಾರದವರೆಗೆ ಸೀಮಿತ ಇದೆ. तो व्यवहार ಅಂದ್ರೆ ಏನು? सामान्य रूप से व्यवहार का मतलब ये समझना कि बोलना, ನಾವು ಮಾತಾಡ್ತೀವಲ್ಲ, तो ವಚನಗಳಿಗೆ ವ್ಯವಹಾರ ಸೀಮಿತ ಇದೆ, ಶಾರೀರಿಕ ಚಟುವಟಿಕೆ ವಚನಗಳಿಗೆ ವ್ಯವಹಾರ ಸೀಮಿತ ಇದೆ. तो ಜಿನ್ವಾನಿಯಲ್ಲಿ ಒಂದು ವರ್ಣನೆ ವ್ಯವಹಾರಕ್ಕೋಸ್ಕರ, ವಚನಗಳಿಗೋಸ್ಕರ, ಶಾರೀರಿಕ ಕ್ರಿಯೆಗಳಿಗೋಸ್ಕರ ವರ್ಣನೆ ಇದೆ. ಇನ್ನೊಂದು ವರ್ಣನೆ ಹೆಂಗಿದೆ? ಇನ್ನೊಂದು ವರ್ಣನೆ ವಚನಗಳಿಗೋಸ್ಕರ ಇಲ್ಲ, ಇನ್ನೊಂದು ವರ್ಣನೆ ಶರೀರದಿಂದ ಮಾಡಕ್ಕೋಸ್ಕರ ಇಲ್ಲ, ಇನ್ನೊಂದು ವರ್ಣನೆ ಏನಕ್ಕೋಸ್ಕರ ಇದೆ? ನನ್ನ ಅಂತರಂಗದಲ್ಲಿ ಶುದ್ಧಿ ಮಾಡ್ಲಿಕ್ಕೋಸ್ಕರ ಇದೆ. तो दो बातें होगी ना, एक श्रद्धा की बात और दूसरी बोलचाल की बात. ಎರಡು ಬೇರೆ ಬೇರೆ ಆಯ್ತು. ಎರಡೂ ಸತ್ಯ ಇದೆ, ಆದ್ರೆ ಯಾವುದನ್ನ ಮಾತಾಡ್ತೇನೆ ಅದನ್ನ ನಂಬೋದಿಲ್ಲ, ಯಾವುದನ್ನ ನಂಬುತ್ತೇನೆ ಅದನ್ನ ಮಾತಾಡೋದಿಲ್ಲ. ಏನು ಸಂಸಾರ ಹಿಂಗೆ ನಡೀತಾ ಇದೆ ತಾನೆ. ಸಂಸಾರದ ಸ್ವರೂಪ ಎಲ್ಲರಿಗೂ ಗೊತ್ತಿದೆ. ಏನು ಮನೆಗೆ ಬಂದವ್ರಿಗೆಲ್ಲ ನಿಮ್ದೇ ಮನೆ ಅನ್ಕೊಳ್ಳಿ ಅಂತೇವೆ, ಆದ್ರೆ ಯಾರಾದ್ರೂ ಅನ್ಕೋತಾರೇನೋ? ಅನ್ಕೊಂಡ್ರೆ ನಾವು ಸುಮ್ಮನೆ ಬಿಟ್ಟು ಬಿಡ್ತೀವೇನೋ? ಏನು ಹೇಳ್ತಾರೆ? तो व्यवहार तो ऐसे ही चलता है ना. ಯಾರು ವ್ಯವಹಾರದಲ್ಲಿ ಯಾವೆಲ್ಲ ರೀತಿಯಾದ ವಚನಗಳ ಪ್ರಯೋಗ ಮಾಡ್ತಾ ಇದ್ದೇವೆ ಅದರಲ್ಲಿ 90% ಅಂತೂ ಎಲ್ಲ ಸುಳ್ಳಿದೆ. ಆದ್ರೆ ನಿಜವಾಗ್ಲೂ ಅದು ಸುಳ್ಳಿದೆಯೇನೋ ಹೇಳ್ತಾರೆ, ಇಲ್ಲ, ವ್ಯವಹಾರಕ್ಕೋಸ್ಕರ ಅದು ಅನಿವಾರ್ಯ ಇದೆ. ವ್ಯವಹಾರ ಯಾವುದಿದೆ ಅದಕ್ಕೋಸ್ಕರ ಅದು ಅನಿವಾರ್ಯ ಇದೆ. ನಾನು ಎಷ್ಟು ಸಲ ಉದಾಹರಣೆಗಳನ್ನ ಕೊಟ್ಟಿದ್ದೇನೆ. ಯಾವುದು ಹಣ್ಣುಗಳನ್ನ ತರ್ತೇವೆ, ಹಣ್ಣುಗಳ ಜೊತೆಗೆ ಸಿಪ್ಪೆಯನ್ನ ತರುವಂತಹ ಯಾವ ಒಂದು ಪ್ರಕ್ರಿಯೆ ಇದೆ, ಅದರ ಪ್ರಯೋಗ ಎಲ್ಲಿವರೆಗೆ ಸೇವನೆ ಮಾಡೋದಿಲ್ಲ. ಸೇವನೆ ಮಾಡುವಾಗ ಸಿಪ್ಪೆಯ ಯಾವುದೇ ರೀತಿಯಾದ ಪ್ರಯೋಜನ ಇರೋದಿಲ್ಲ. ಹಾಗೇನೆ ವ್ಯವಹಾರದ ಪ್ರಯೋಜನ ಎಷ್ಟು ಅಂತ ಹೇಳಿದ್ರೆ, ಎಲ್ಲಿವರೆಗೆ ವಚನಗಳ ಪ್ರವೃತ್ತಿ ಇದೆ ಅಲ್ಲಿವರೆಗೆ. ಎಲ್ಲಿ ಶುದ್ಧೆಯ ವಿಚಾರ ಇದೆ, ಎಲ್ಲಿ ಅಭಿಪ್ರಾಯದ ವಿಚಾರ ಇದೆ, ಅಲ್ಲಿ ನಿಶ್ಚಯದ ವಿಚಾರ. ಇಲ್ಲೂ ಕೂಡ ಎರಡು ವಿಚಾರ ಇದೆ, ಒಂದು ವ್ಯಾವಹಾರಿಕ ಜಿನದರ್ಶನ, ಇನ್ನೊಂದು ನಿಶ್ಚಯ ಜಿನದರ್ಶನ. ವ್ಯಾವಹಾರಿಕ ಜಿನದರ್ಶನದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಈ ಪದದ ಅರ್ಥ ಕೂಡ ನಾವು ಗಂಭೀರವಾಗಿ ವಿಚಾರ ಮಾಡಿದ್ರೆ ನಮಗೆ ಅರ್ಥ ಆಗುತ್ತೆ. ಏನ್ ಹೇಳ್ತಿದ್ದಾರೆ ಆಚಾರ್ಯರು? ಅನ್ಯಥಾ ಶರಣಂ ನಾಸ್ತಿ. ಅನ್ಯಥಾ ಅಂದ್ರೆ ಬೇರೆ ಯಾರು ಇಲ್ಲ. ಶರಣಕ್ಕೆ, ಆಶ್ರಯಕ್ಕೆ, ನಾಸ್ತಿ ಇಲ್ಲ, ಬೇರಾರು ನನಗೆ ಆಶ್ರಯ ಕೊಡೋದಿಲ್ಲ. ಬೇರಾರು ನನಗೆ ಆಶ್ರಯ ಕೊಡೋದಿಲ್ಲ ಅಂದ್ರೆ ಬೇರಾರಲ್ಲೂ ನಿಜವಾಗಿ ಆಶ್ರಯ ಕೊಡುವಂತಹ ಸಾಮರ್ಥ್ಯ ಇಲ್ಲ. ತ್ವಮೇವ ಶರಣಂ ಮಮ. ತ್ವಂ ಏವ, ನೀವು ಒಬ್ಬರೇ, ಒನ್ ಅಂಡ್ ಓನ್ಲಿ. ತ್ವಂ ಏವ, ನೀವು ಒಬ್ಬರೇ
ಶರಣಂ ಶರಣ ಮಮ ನನಗೆ ನೀವೊಬ್ಬರೇ ಶರಣರಿದ್ದೀರಿ, ನನಗೆ ನೀವೊಬ್ಬರೇ ಆಶ್ರಯ ಇದ್ದೀರಿ. ಇದರ ಅರ್ಥ ಏನು? ಆಚಾರ್ಯರು ಹೇಳ್ತಾ ಇದ್ದಾರೆ, ಅನ್ಯಥಾ ಶರಣಂ ನಾಸ್ತಿ, ನನಗೆ ಬೇರಾರು ಶರಣ ಇಲ್ಲ. ಬೇರಾರು ಶರಣ ಇಲ್ಲ ಅಂದ್ರೆ ಈ ಬೇರಾರಿಗೂ ನನಗೆ ಶರಣ ಕೊಡುವಂತಹ ವಾಸ್ತವಿಕವಾದ ಸಾಮರ್ಥ್ಯ ಇಲ್ಲ. ಯಾಕಂದ್ರೆ ರಾಗದ್ವೇಷ ಇದೆಯಲ್ಲ, ಮತ್ತು ರಾಗದ್ವೇಷ ಇದ್ದ ಮೇಲೆ ನನಗೆ ಆಶ್ರಯ ಕೊಡ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಅವನ ಸ್ವಾರ್ಥ ಇದ್ರೆ ಮಾತ್ರ ನನಗೆ ಆಶ್ರಯ ಕೊಡ್ಲಿಕ್ಕೆ ಸಾಧ್ಯ ಇದೆ. ಅವನಿಗೆ ಸ್ವಾರ್ಥ ಇಲ್ಲ ಅಂದ್ರೆ ನನಗೆ ಆಶ್ರಯ ಯಾಕೆ ಕೊಡ್ತಾನೆ? ಆದ್ರೆ ಭಕ್ತಾಂಬರದಲ್ಲಿ ಶ್ಲೋಕ ಬರುತ್ತಲ್ಲ, ಧ್ವನನ್ ಶಿಲ್ಪಿ ಕರಸ್ಪರ್ಶಾನ್ ಮುರಜಃ ಕಿಮಪೇಕ್ಷತೆ. ಭಕ್ತಾಂಬರದಲ್ಲ, ನಮ್ಮ ಪೂಜ್ಯಪಾದ ಆಚಾರ್ಯರ ಶ್ಲೋಕ. ಧ್ವನನ್ ಶಿಲ್ಪಿ ಕರಸ್ಪರ್ಶಾನ್ ಮುರಜಃ ಕಿಮಪೇಕ್ಷತೆ. ಅಲ್ಲಿ ಯಾವ ದಿವ್ಯ ಧ್ವನಿ ಹೊರಡ್ತಾ ಇದೆ, ಆ ದಿವ್ಯ ಧ್ವನಿಯಲ್ಲಿ ಯಾವುದೇ ರೀತಿಯಾದಂತಹ ರಾಗದ್ವೇಷ ಇಲ್ಲ. ಹಾಗಾಗಿ ಇಂತಹ ವೀತರಾಗಿ ವ್ಯಕ್ತಿ ಒಬ್ಬರೇ ನನಗೆ ನಿಜವಾದ ಸುಖದ ಮಾರ್ಗವನ್ನ ತೋರಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ನೀವೊಬ್ಬರೇ ಶರಣರಿದ್ದೀರಿ. ಆದ್ರೆ ಈ ಸಂಸಾರಿ ವ್ಯಕ್ತಿಗೆ ಏನನ್ಸುತ್ತೆ? ನೀವೊಬ್ಬರೇ ನನಗೆ ಶರಣ ಇದ್ದೀರಿ, ಅನ್ಯಥಾ ಶರಣಂ ನಾಸ್ತಿ, ಇನ್ಯಾರೂ ನನಗೆ ಪ್ರಪಂಚದಲ್ಲಿ ಶರಣ ಇಲ್ಲ ಅಂತ ಹೇಳಿದ್ರೆ ಇವನಿಗನ್ಸತ್ತೆ ನಂದೆಲ್ಲಾ ಸಾಂಸಾರಿಕ ದುಃಖಗಳನ್ನ ನಾಶ ಮಾಡ್ಲಿಕ್ಕೆ ಅರ್ಹಂತ ಪರಮೇಷ್ಠಿ ಒಬ್ಬರಿಗೆ ಸಾಧ್ಯ ಇದೆ. ಯಾಕೆ? ಇವನ ದೃಷ್ಟಿಯೆಲ್ಲ ಆ ಕಡೆನೇ ಇದೆಯಲ್ಲ. ಇವನಿಗೆ ಹಿತ ಅಂತ ಯಾವ್ದ್ರಲ್ಲಿ ಕಾಣಿಸುತ್ತೆ? ಮಕ್ಕಳು ಗಲಾಟೆ ಮಾಡ್ತಿರ್ತವಲ್ಲ, ಗಲಾಟೆ ಮಾಡ್ತವೆ, ಹೊತ್ಕೊಂಡ್ ಮಲ್ಕೊಂಡ್ಬಿಡ್ತವೆ, ಅದ್ರಲ್ಲಿ ಮಜಾ ಅನ್ನಿಸ್ತಾ ಇರುತ್ತೆ ಅವ್ರಿಗೆ. ಏನು ಅಭ್ಯಾಸ ಮಾಡೋದಿಲ್ಲ, ಓದೋದಿಲ್ಲ, ಆಟ ಆಡ್ತಾ ಇರ್ತಾರೆ. ದೊಡ್ಡವ್ರು ಏನು ಹೇಳ್ತಾರೆ? ಜಾಸ್ತಿ ಆಟ ಆಡ್ಬೇಡ, ಒಳ್ಳೇದಲ್ಲ. ಜಾಸ್ತಿ ಗಲಾಟೆ ಮಾಡ್ಬೇಡ, ಒಳ್ಳೇದಲ್ಲ. ಸ್ವಲ್ಪ ಓದ್ಕೋ, ಸ್ವಲ್ಪ ಬರೀ. ಏನ ಮಕ್ಕಳಿಗೆ ಏನು ಅನ್ನಿಸ್ತಾ ಇರುತ್ತೆ? ಇವ್ರು ಏನ್ ಹೇಳ್ತಾರೆ? ಬರೀ ಓದಕ್ಕೆ, ಬರೀ ಇದನ್ನೇ ಹೇಳ್ತಾರೆ ಇವರು. ನಿಜವಾಗ್ಲೂ ಮಜಾ ಎಲ್ಲಿ ಯಾವ್ದ್ರಲ್ಲಿದೆ? ಮಜಾ ಆಟ ಆಡೋದ್ರಲ್ಲಿದೆ, ಮಜಾ ಮಲ್ಕೊಳ್ಳೋದ್ರಲ್ಲಿದೆ. ಏನ ಇದ್ರಲ್ಲೆಲ್ಲ ಮಜಾ ಅನ್ನಿಸ್ತಾ ಇರುತ್ತೆ ಮಕ್ಕಳಿಗೆ. ಮತ್ತು ದೊಡ್ಡವ್ರು ಏನ್ ಹೇಳ್ತಿರ್ತಾರೆ? ಇದನ್ನೆಲ್ಲ ಮಾಡಬೇಡ ಕಣಪ್ಪ, ಯಾವುದು ಒಳ್ಳೇದಿದೆ ಅದನ್ನು ಮಾಡು. ಮಕ್ಕಳಿಗೆ ಅದು ಒಳ್ಳೇದು ಅನ್ನಿಸ್ತಾ ಇರೋದಿಲ್ಲ, ಆದ್ರೆ ದೊಡ್ಡವರಿಗೆ ಅದು ಒಳ್ಳೇದು ಅನ್ನಿಸ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ, ಯಾವುದು ನಿನಗೆ ಹಿತ ಇದೆ, ಯಾವುದು ನಿನಗೆ ಅಹಿತ ಇದೆ. ಯಾವ ರೀತಿಯಲ್ಲಿ ಮಕ್ಕಳಿಗೆ ಯಾವುದು ಅಹಿತ ಇದೆ ಅದು ಹಿತ ಅನ್ನಿಸ್ತಾ ಇರುತ್ತೆ. ಯಾಕೆ? ಇನ್ನು ಜ್ಞಾನ ಬಂದಿಲ್ಲ, ಜ್ಞಾನ ಬೆಳೆದಿಲ್ಲ. ಅದೇ ರೀತಿಯಾಗಿ ಯಾವ ಅಜ್ಞಾನಿ ಇದ್ದಾನೆ, ಮಿಥ್ಯಾದೃಷ್ಟಿ ಇದ್ದಾನೆ, ಅವನಿಗೆ ಹಿತ ಯಾವುದ್ರಲ್ಲಿ ಅನ್ಸುತ್ತೆ? ಹಿತ ಇಂದ್ರಿಯ ವಿಷಯಗಳಲ್ಲಿ ಅನ್ಸುತ್ತೆ. ಹಿತ ಯಾವ್ದ್ರಲ್ಲಿ ಅನ್ಸುತ್ತೆ? ಭಾರಿ ದೊಡ್ಡ ವ್ಯಾಪಾರ, ತುಂಬಾ ದೊಡ್ಡ ವ್ಯಾಪಾರ ಆಗ್ಬಿಟ್ರೆ ಹಿತ ಅನ್ಸುತ್ತೆ. ತುಂಬಾ ದೊಡ್ಡ ಜಾಬ್ ಸಿಕ್ಬಿಟ್ರೆ ಹಿತ ಅನ್ಸುತ್ತೆ. ನಿಜವಾಗ್ಲೂ ನಮ್ಮ ಹಿತದ ಕಲ್ಪನೆ ಯಾವ್ದ್ರಲ್ಲಿದೆ ನಾವು ವಿಚಾರ ಮಾಡ್ಕೊಳ್ಳೋದು. ಈ ಕಲ್ಪನೆಗಳು ಹೋದ್ರೇನೆ ನಮಗೆ ಈ ಪದ್ಯಗಳ ಅರ್ಥ ನಿಜವಾಗ್ಲೂ ಅರ್ಥ ಆಗುತ್ತೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಅರ್ಥ ತುಂಬಾ ಸುಲಭ ಇದೆ, ಆದ್ರೆ ಇದ್ರ ಭಾವಾರ್ಥ ನಮಗೇನನ್ಸುತ್ತೆ? ಈ ಬೇರಾರು ನನಗೆ ಶರಣ ಇಲ್ಲ, ಅರ್ಹಂತ ಪರಮೇಷ್ಠಿ ಒಬ್ಬರೇ ಶರಣರಿದ್ದಾರೆ. ಯಾತಕ್ಕೋಸ್ಕರ ಶರಣ ಇದ್ದಾರೆ? ಯಾವ್ದಕ್ಕೋಸ್ಕರ ಆಶ್ರಯ ಕೊಡ್ತಾರೆ? ಏನಕ್ಕೆ ಆಶ್ರಯ ಕೊಡ್ತಾರೆ ನಿನಗೆ? ನಿನ್ನ ಶಾರೀರಿಕ ದುಃಖ ದೂರ ಮಾಡ್ಲಿಕ್ಕೇನು? ಹೇಳ್ತಾರೆ ಹೀಗಿಲ್ಲ ಸ್ವರೂಪ. ಅರ್ಹಂತ ಪರಮೇಷ್ಠಿಯ ಸ್ವರೂಪ ಇದೆ. ಆದ್ರೆ ನನಗೆ ಹಿತ ಯಾವ್ದ್ರಲ್ಲಿ ಅನ್ಸುತ್ತೆ? ನನಗೆ ಹಿತ ಇವೆಲ್ಲ ಸಾಂಸಾರಿಕ ವಿಚಾರಗಳಲ್ಲಿ ಹಿತ ಅನ್ಸುತ್ತೆ. ನನ್ನ ಹಿತದ ಕಲ್ಪನೆ ಇದರಲ್ಲಿದೆ, ಹಾಗಾಗಿ ನನಗೆ ಅದೇ ಸರಿ ಅನ್ಸುತ್ತೆ. ಆದ್ರೆ ನಿಜವಾದ ಹಿತ ಯಾವ್ದ್ರಲ್ಲಿದೆ? ನಿಜವಾದ ಹಿತ ಸಮತಾ ಭಾವದಲ್ಲಿದೆ. ನಿನಗೆ ಎಷ್ಟೇ ಸಂಪತ್ತಿ ಬಂದ್ರೂ ಅದರಲ್ಲಿ ನಿನ್ನ ಹಿತ ಇಲ್ಲ. ಎಷ್ಟೇ ಸಮೃದ್ಧವಾದಂತಹ ನಿನ್ನ ಜೀವನ ಇದ್ರೂ ಅದರಲ್ಲಿ ಹಿತ ಇಲ್ಲ. ಎಷ್ಟೇ ಶಕ್ತಿಶಾಲಿಯಾದಂತಹ ಆರೋಗ್ಯಪೂರ್ಣ ಶರೀರ ಇದ್ರೂ ಅದರಲ್ಲಿ ಹಿತ ಇಲ್ಲ. ಹಿತ ಯಾವುದ್ರಲ್ಲಿದೆ? ಬೋದ್ಲು ಶರೀರಂ ಖಲು ಧರ್ಮ ಸಾಧನಂ.
ಇದು ಜೈನ ಧರ್ಮದ ವಾಕ್ಯ ಅಲ್ಲ, ಇದು ಅನ್ಯ ಜೈನೇತರ ಧರ್ಮಗಳಲ್ಲಿ ಬಂದಿರುವಂತಹ ವಚನ ಇದೆ. ಶರೀರದಿಂದ ಧರ್ಮ ಆಗೋದಿಲ್ಲ ಜಿನ ಧರ್ಮದಲ್ಲಿ. ಹಿತ ಯಾವುದರಲ್ಲಿದೆ? ನನಗೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು, ನನ್ನ ಪ್ರಕಾರ ನನಗೋಸ್ಕರ ಯಾವುದು ಒಳ್ಳೇದಿದೆ ವಿಚಾರ ಮಾಡೋದಿದೆ. ನನಗೆ ಹಿತಬುದ್ಧಿ ಯಾವುದರಲ್ಲಿದೆ ವಿಚಾರ ಮಾಡಿದಾಗ ಸಂಯೋಗಗಳಲ್ಲಿ, ಸಂಯೋಗಿ ಪದಾರ್ಥಗಳಲ್ಲಿ, ಸಂಯೋಗಿ ದ್ರವ್ಯಗಳಲ್ಲಿ, ಸಂಯೋಗಿ ಪರಿಸ್ಥಿತಿಗಳಲ್ಲಿ ಇದರಲ್ಲೇ ನನ್ನ ಹಿತಬುದ್ಧಿ ಇದೆ. ಹಾಗಾದ್ರೆ ಈ ಸಾಲುಗಳ ಅರ್ಥ ನನಗೆ ಹಂಗೆ ಅರ್ಥ ಆಗುತ್ತೆ. ಆದ್ರೆ ಯಾವ ಸಮ್ಯಕ್ ದೃಷ್ಟಿಗೆ ಅವನ ಹಿತ ಎಲ್ಲ ಆತ್ಮ ಸುಖದಲ್ಲಿದೆ, ಅವನ ಹಿತ ಎಲ್ಲ ಅತೀಂದ್ರಿಯ ಸುಖದಲ್ಲಿದೆ, ಅವನ ಹಿತ ಎಲ್ಲ ಆತ್ಮನಲ್ಲಿದೆ, ಅಂತಹ ಸಮ್ಯಕ್ ದೃಷ್ಟಿಗೆ ಅರ್ಥ ಆಗುತ್ತೆ ಅನ್ಯಥಾ ಶರಣಂ ನಾಸ್ತಿ ಅಂದ್ರೆ, ಹೇ ಅನಂತ ಪರಮೇಷ್ಠಿ, ಇಡೀ ಪ್ರಪಂಚದಲ್ಲಿ ನೀವೊಬ್ಬರೇ ವೀತರಾಗಿ ಭಗವಂತರಿದ್ದೀರಾ. ಹಾಗಾಗಿ ನಿಮ್ಮ ಹತ್ರ ಬಂದ್ರೆ ಮಾತ್ರ ನನ್ನ ಆತ್ಮ ವೈಭವವನ್ನು ನಾನು ಗುರುತಿಸ್ಲಿಕ್ಕೆ ಸಾಧ್ಯ ಇದೆ, ನನ್ನ ಆತ್ಮ ವೈಭವವನ್ನು ನಾನು ನೋಡ್ಲಿಕ್ಕೆ ಸಾಧ್ಯ ಇದೆ, ಆತ್ಮಿಕ ಶಾಂತಿಯನ್ನ ಪಡಿಲಿಕ್ಕೆ ಸಾಧ್ಯ ಇದೆ ಅನ್ನೋದು ಆ ಜೀವಕ್ಕೆ ಗೊತ್ತಾಗುತ್ತೆ. ಹಾಗಾಗಿ ಅರಹಂತ ಪರಮೇಷ್ಠಿಗೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ನಾ ಸ್ವಲ್ಪ ಮುಂದೆ ಹೋಗೋಣ. ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಜಿನೇಶ್ವರ. ಆದ್ದರಿಂದ ನೀವೊಬ್ಬರೇ ನನಗೆ ಆಶ್ರಯ ಇರೋದ್ರಿಂದ ಏನ್ ಮಾಡ್ರಿ, ಕಾರುಣ್ಯ ಭಾವೇನ. ಅಬ್ ತೋ ಗಜಬ್ ಹೋಗ್ಯ. ಏನ್ ಹೇಳ್ತಿದ್ದಾರೆ? ಅರಹಂತ ಪರಮೇಷ್ಠಿಗೆ ಹೇಳ್ತಾ ಇದ್ದಾರೆ ಕಾರುಣ್ಯ ಭಾವೇನ. ಹೆಂಗ್ ತಿಳಿಯೋದು ಇದನ್ನ? ತಸ್ಮಾತ್ ಅಂದ್ರೆ ಆದ್ದರಿಂದ, ಕಾರುಣ್ಯ ಭಾವೇನ. ಕಾರುಣ್ಯ ಅಂದ್ರೆ ಕರುಣಾಯಾಹ ಭಾವ ಕಾರುಣ್ಯಂ. ಕರುಣೆಯ ಭಾವಕ್ಕೆ ಕಾರುಣ್ಯ ಅಂತ ಕರೀತಾರೆ. ಕರುಣಾಭಾವದಿಂದ, ಆದ್ದರಿಂದ ಕರುಣಾಭಾವದಿಂದ ಜಿನೇಶ್ವರ ದೇವ ನೀವು ನನ್ನನ್ನ ರಕ್ಷಿಸಿ. ಇದರ ಅರ್ಥ ಏನ್ ತೆಗಿಯೋದೀಗ? ಒಂದ್ ಕಡೆಗೆ ಹೇಳ್ತಿದ್ದಾರೆ ಅರಹಂತ ಪರಮೇಷ್ಠಿ ವೀತರಾಗಿ ಅಂತ, ಮತ್ತೆ ಇಲ್ಲೇನ್ ಹೇಳ್ತಿದ್ದಾರೆ ಈ ಪದ್ಯದಲ್ಲಿ? ಕರುಣಾಭಾವದಿಂದ. ಅರೆ ಎಲ್ಲಿ ಕರುಣೆ ಇದೆ ಅಲ್ಲಿ ವೀತರಾಗತೆ ಇರ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಕರುಣೆ ರಾಗದ ಪ್ರತೀಕ ಇದೆ ತಾನೆ. ಅವ್ರ ಕರುಣಾ ಭಾವ ಯೇ ಸಬ್ ಮೋಹಕ್ಕೆ ಹಿ ಚಿಹ್ನ ಹೇ. ಈಗ ಕರುಣಾ ಇತ್ಯಾದಿಗಳು ಕುಂದಾಚಾರ್ಯ ಹೇಳ್ತಾರಲ್ಲ, ಇದೆಲ್ಲ ಮೋಹದ ಚಿಹ್ನೆಗಳಿದೆ ಏನ. ಕರುಣಾ ಭಾವ ಏನಿದೆ ಇದು ಮೋಹದ ಚಿಹ್ನೆ ಇದೆ. ಒಂದು ವೇಳೆ ಮೋಹ ಇಲ್ಲದೆ ಹೋದ್ರೆ ಕರುಣಾ ಉತ್ಪತ್ತಿ ಆಗೋದಿಲ್ಲ. ಅರಹಂತ ಪರಮೇಷ್ಠಿಗೆ ಯಾವ ಕರುಣ ಇದೆ? ಯಾವುದೇ ಕರುಣೆ ಇಲ್ಲ. ಅರಹಂತ ಪರಮೇಷ್ಠಿಗೆ ಕರುಣೆ ಯಾಕಿಲ್ಲ? ಮೋಹನೀಯ ಕರ್ಮವೇ ಇಲ್ಲ, ಮೋಹ ಇಲ್ಲ. ಎಲ್ಲಿ ಮೋಹ ಇದೆ ಅಲ್ಲಿ ಕರುಣೆ ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯ ಇದೆ ಏನ. ಕರುಣೆ ಅಂದ್ರೆ ಎಲ್ಲರಿಗೂ ಗೊತ್ತಾಗತ್ತಲ್ಲ, ದಯೆ ಕರುಣೆ. ದಯೆ, ದಯಾಭಾವ್, ಕರುಣಾಭಾವ್ ಇದೆಲ್ಲ ರಾಗದ್ವೇಷದ ಪರಿಣಾಮಗಳಿದೆ, ಮೋಹದ ಪರಿಣಾಮ ಇದೆ. ಒಂದು ಜೀವಿಯ ಮೇಲೆ ನನಗೆ ದಯೆ ಬರ್ತಾ ಇದೆ, ಅದರ ಅರ್ಥ ನನ್ನಲ್ಲಿ ಮೋಹ ಇದೆ, ಆ ಜೀವಿಯ ಬಗ್ಗೆ ಮೋಹ ಇದೆ, ಹಾಗಾಗಿ ದಯೆ ಬರ್ತಾ ಇದೆ. ಆದ್ರೆ ಇಲ್ಲೇನ್ ಹೇಳ್ತಿದ್ದಾರೆ? ವೀತರಾಗಿ ಅರ್ಹಂತ ಪರಮೇಷ್ಠಿ, ಅವರಲ್ಲಿ ಕರುಣಾಭಾವ ಇರ್ಲಿಕ್ಕೆ ಹೆಂಗ ಸಾಧ್ಯ ಇದೆ? ಹೇಳ್ತಾರೆ ಕರುಣಾಭಾವ ಅಂದ್ರೆ ಏನು? ಒಂದು ಕರುಣಾಭಾವ ಮೋಹ ಸಹಿತವಾಗಿ ಆಗುತ್ತೆ, ಇನ್ನೊಂದು ಕರುಣಾಭಾವ ಇದೆ. ಧವಲಾ ಗ್ರಂಥದಲ್ಲಿ ಇದ್ರ ಚರ್ಚೆ ಬರುತ್ತೆ. ಬಹಳ ಸುಂದರವಾಗಿ ಧವಳಾಕಾರರು ಹೇಳ್ತಾರೆ. ಧವಳಾ ಆಚಾರ್ಯ ಏನ್ ಹೇಳ್ತಾರೆ ಅದರಲ್ಲಿ? ಕರುಣಾ ಅಂದ್ರೆ ಏನು? ಒಂದು ಕರುಣಾ ದಿಗಂಬರ ಭಾವಲಿಂಗಿ ಮುನಿಗಳಿಗೂ ಇದೆ, ಮತ್ತು ಇನ್ನೊಂದು ಕರುಣಾ ಭಾವ ತೀರ್ಥಂಕರ ಪರಮೇಷ್ಠಿಯಲ್ಲೂ ಕೂಡ ಅನ್ವಯವಾಗುತ್ತೆ. ಅದು ಯಾವ ಕರುಣಾಭಾವ? ಹೇಳ್ತಾರೆ ವೀತರಾಗಿ ಕರುಣಾಭಾವ. ವೀತರಾಗಿ ಕರುಣಾಭಾವ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ವೀತರಾಗತೆ ಮತ್ತು ಕರುಣ ಎರಡೂ ಒಂದೇ ಸಲ ಇರ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಹೆಂಗ್ ಸಾಧ್ಯ ಇದೆ ಇದು? ಹೇಳುತ್ತಾರೆ ಯಾವ ವೀತರಾಗತೆ ಇದೆ ಆ ವೀತರಾಗತೆಯಲ್ಲಿ ರಾಗದ್ವೇಷ ಇಲ್ಲ. ಆದ್ರೆ ಸಮಸ್ತ ಜೀವಿಗಳಲ್ಲಿ ಯಾವ ಕರುಣಾಭಾವದ ಕಲ್ಪನೆಯನ್ನ ನಾವು ಮಾಡ್ತೇವೆ
ಆ ರೀತಿಯಾದ ಕರುಣಾಭಾವ ಅಲ್ಲಿಲ್ಲ. ಅಲ್ಲಿ ವೀತರಾಗತೆ ಇದೆ, ಮತ್ತು ವೀತರಾಗತೆಯಿಂದ ಸಹಜವಾಗಿ ಸಮಸ್ತ ಜೀವಿಗಳಿಗೆ, ನಾವು ಇದಕ್ಕೆ ಹೇಳ್ತೀವಲ್ಲ ಸಮಂತಭದ್ರಾಚಾರ್ಯರು ಸರ್ವೋದಯಿ ವಾಣಿ, ಸರ್ವೋದಯ ಎಲ್ಲಾ ಜೀವಿಗಳಿಗೆ ಸಮಾನವಾದ ಅವಕಾಶ ಇದೆ ದಿವ್ಯ ಧ್ವನಿಯಲ್ಲಿ. ಹಾಗಾದ್ರೆ ಅದು ಹೆಂಗಿದೆ? ಕಾರುಣ್ಯ ಭಾವೇನ, ಪ್ರಕಟವಾದಂತಹ ಕರುಣಾಭಾವ ಇಲ್ಲ, ಆದ್ರೆ ಅದಕ್ಕೆ ಆಚಾರ್ಯ ಏನ್ ಕರೆದಿದ್ದಾರೆ? ವೀತರಾಗಿ ಕರುಣಾಭಾವ ಅಂದ್ರೆ ಏನು? ಈ ಯಾವುದೇ ಜೀವಿಗಳ ಬಗ್ಗೆ ರಾಗದ್ವೇಷ ಇಲ್ಲ, ಯಾವುದೇ ಜೀವಿಗಳಲ್ಲಿ ಮೋಹ ಪರಿಣಾಮ ಇಲ್ಲ, ಯಾವುದೇ ಜೀವಿಗಳ ಬಗ್ಗೆ ಇಷ್ಟ ಅನಿಷ್ಟ ಪರಿಣಾಮ ಇಲ್ಲ. ಇವರು ಜೈನರು, ಇವ್ರು ನಮ್ಮವರು, ಇವ್ರು ಜೈನೇತರರು, ಇವ್ರಲ್ಲ, ಇವನು ಮನುಷ್ಯ, ಇವನು ಒಳ್ಳೆಯವನು, ಈ ರೀತಿ ಯಾವುದೇ ಪರಿಣಾಮಗಳಿಲ್ಲ. ಆದ್ರೂ ಕೂಡ ಕರುಣ ಇದೆ. ಆದ್ರೂ ಹಿಂಗಿದೆ ಹೇಳ್ತಾರೆ ಸಹಜ ಕರುಣಾಭಾವ. ಸಹಜ ಕರುಣಾಭಾವ ಅಂದ್ರೆ ಏನು? ಈ ಸಹಜ ಅಂದ್ರೆ ನೈಸರ್ಗಿಕವಾಗಿ ಯಾವ ಕ್ರಿಯೆ ನಡೆಯುತ್ತೆ ಅದಕ್ಕೆ ಸಹಜ ಕರುಣಾಭಾವ ಅಂತಾರೆ. ಈಗ ಉದಾಹರಣೆಗೆ ಮುನಿಗಳು ಈರ್ಯಾ ಸಮಿತಿಯಿಂದ ನಡೀತಾರೆ. ಈರ್ಯಾ ಸಮಿತಿಯಿಂದ ನಡೆಯುವಾಗ ಯಾವ ಗಮನ ಆಗುತ್ತೆ, ಆ ಗಮನ ಆದಾಗ ಶಾಸ್ತ್ರದಲ್ಲಿ ಅನೇಕ ಕಡೆ ಹೀಗೆ ವರ್ಣನೆ ಸಿಗುತ್ತೆ. 28 ಮೂಲ ಗುಣಗಳನ್ನ ಬುದ್ಧಿಪೂರ್ವಕವಾಗಿ ಭಾವಲಿಂಗಿ ಮುನಿ ಪಾಲನೆ ಮಾಡೋದಿಲ್ಲ. ಯಾಕೆ? ಬುದ್ಧಿಪೂರ್ವಕವಾಗಿ ಪಾಲನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಬುದ್ಧಿ ಎಲ್ಲ ಆ ಶಾರೀರಿಕ ಕ್ರಿಯೆಗಳಲ್ಲೇ ಸಿಲುಕಿಕೊಂಡು ಹೋಗುತ್ತೆ, ಮತ್ತು ಆತ್ಮಧ್ಯಾನ ಇಲ್ಲ ಆಗುತ್ತೆ. ಬುದ್ಧಿ ಎಲ್ಲ ಆತ್ಮಧ್ಯಾನದಲ್ಲಿದೆ. ಆದ್ರೆ ಸಹಜ ಜೀವನ ಹೆಂಗಾಗಿದೆ ಅಂತ ಹೇಳಿದ್ರೆ ನಡೆಯುವಾಗ ಸಹಜವಾಗಿಯೇ ಮುಂದೆ ನೋಡ್ಕೊಂಡು ನಡೀತಾರೆ ಹೇಳ್ತಾರೆ. ಆಹಾರ ತಗೊಳ್ಳುವಾಗ ಸಹಜವಾಗಿಯೇ ಈ ರೀತಿಯಾದಂತಹ ಕ್ರಿಯೆ ನಡೆಯುತ್ತೆ. ಕೂತ್ಕೊಳ್ಳುವಾಗ ಎದ್ದೇಳುವಾಗ ಸಹಜವಾಗಿಯೇ ಆದಾನ್ ನಿಷ್ಠಾಪನ ಸಮಿತಿ ಪೂರ್ವಕವಾಗಿ ಈ ರೀತಿಯಾದ ಕ್ರಿಯೆ ನಡೆಯುತ್ತೆ. ಆದ್ರೆ ಆ ಸಮಯದಲ್ಲಿ ಅಂತರಂಗದಲ್ಲಿ ಯಾವುದೇ ಮೋಹ ಪರಿಣಾಮ ಇಲ್ಲ, ಆದ್ರೂ ಅದು ನಡೀತಾ ಇದೆ. ಹಾಗಾದ್ರೆ ಇದಕ್ಕೆ ಹೇಳ್ತಾರೆ ಸಹಜ ಕರುಣಾಭಾವ್. ಯಾವುದೇ ರೀತಿಯಾದ ಮೋಹ ಇಲ್ಲ, ಯಾವುದೇ ರೀತಿಯಾದ ರಾಗದ್ವೇಷ ಇಲ್ಲ, ಸಹಜವಾಗಿ ನಡೀತಾ ಇದೆ. ನಾವು ಪಾಲನೆ ಮಾಡಬೇಕಾದ್ರೆ ಕಣಪ್ಪ ಜೀವಹಿಂಸೆ ಆಗುತ್ತೆ ಅಂತೆಲ್ಲ ವಿಚಾರ ಮಾಡಿ ಎಲ್ಲ ರೀತಿಯಾಗಿ ಭಾವನೆಗಳನ್ನ ಭಾವಿಸಿ ಮಾಡ್ತೇವೆ. ಆದ್ರೆ ಆ ಉತ್ಕೃಷ್ಟ ಭಾವಲಿಂಗಿ ಮುನಿಯ ಚರ್ಯೆ ಹೆಂಗಿದೆ ಅಂದ್ರೆ ಅವರಿಗೆ ಜೀವಹಿಂಸೆ ಬಗ್ಗೆ ವಿಚಾರ ಮಾಡೋದು ಬೇಕಾಗಲ್ಲ. ಏನ್ ಹೇಳ್ತಾರೆ? ಹೀಗೊಂದ್ ವೇಳೆ ವಿಚಾರ ಮಾಡ್ಲಿಕ್ಕೆ ಕೂತ್ಕೊಂಡ್ಬಿಟ್ರೆ ಶಾರೀರಿಕ ಕ್ರಿಯೆಗಳ ಬಗ್ಗೆ ಅವರ ಜೀವನ ಎಲ್ಲ ಈ ಕ್ರಿಯೆಗಳಲ್ಲೇ ಮುಗ್ದೋಗ್ಬಿಡುತ್ತೆ, ಆತ್ಮಜ್ಞಾನ ಇಲ್ಲ ಆಗುತ್ತೆ. ಗಮನ ಧ್ಯಾನ ಎಲ್ಲ ಆತ್ಮಧ್ಯಾನದಲ್ಲಿದೆ, ಕ್ರಿಯೆಗಳು ಸಹಜವಾಗಿ ನಡೀತಾ ಇದೆ. ಹಾಗೇನೆ ಮುನಿಯ ಜೀವನ ಇದೆ. ಮತ್ತಿನ್ನು ಅರ್ಹಂತ ಪರಮೇಷ್ಠಿ ಬಗ್ಗೆ ವಿಚಾರ ಮಾಡಿದ್ರೆ 500 ಧನುಷ್ ಎತ್ತರದಲ್ಲಿ ಭೂಮಿಗೂ ಕೂಡ ಸ್ಪರ್ಶ ಮಾಡದಂತೆ ಆ ಅರ್ಹಂತ ಪರಮೇಷ್ಠಿಯ ಸ್ವರೂಪ ಇದೆ, ಸಿಂಹಾಸನವನ್ನು ಸ್ಪರ್ಶ ಮಾಡದಂತಹ ಸ್ವರೂಪ ಇದೆ. ಅವರಿಂದ ಅಂತೂ ಯಾವುದೇ ರೀತಿಯಾದಂತಹ ಮೋಹ ಪರಿಣಾಮಗಳು ಪ್ರಕಟವಾಗುವುದಿಲ್ಲ. ಆದ್ರೂ ಇಲ್ಲಿ ಆಚಾರ್ಯ ಹೇಳ್ತಾರೆ ಕಾರುಣ್ಯ ಭಾವದಿಂದ ನನ್ನನ್ನು ರಕ್ಷಿಸಿ. ಇದು ಯಾವ ಕರುಣಾಭಾವ? ಹೇಳಿದ್ನಲ್ಲ ನಾನು, ಸರ್ವೋದಯಿ ಯಾವ ದಿವ್ಯ ಧ್ವನಿ ಇದೆ ಆ ದಿವ್ಯ ಧ್ವನಿಗೆ ಇಲ್ಲಿ ಕರುಣಾಭಾವ ಅಂತ ಕರೀತಾರೆ. ಪ್ರವಚನ ಸಾರದಲ್ಲಿ ಕೂಡ ಇದರ ತುಂಬಾ ವಿಸ್ತೃತ ಚರ್ಚೆ ಇದೆ. ಇಲ್ಲಿ ನಾನು ಹೆಚ್ಚು ಚರ್ಚೆಯನ್ನ ಮಾಡಲಿಕ್ಕೆ ಆಗೋದಿಲ್ಲ, ನನಗೂ ಪ್ರದೇ ವಿಕಲ್ಪ ಆಗುತ್ತೆ. ಆದ್ರೂ ಕೂಡ ಅನೇಕ ವಿಚಾರಗಳನ್ನ ನಾವು ಸಮಯ ಬಂದಾಗ ಮುಂದೆ ಚರ್ಚೆ ಮಾಡಲಿಕ್ಕೆ ಹೋಗೋದಿದೆ. ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಅಲ್ಲಿ ಆಗ ಬಂದಾಗ ಕೇಳ್ಬೋದು. ಇಲ್ಲೇನು ಹೇಳ್ತಿದ್ದಾರೆ? ಕಾರುಣ್ಯ ಭಾವ ಅಂದ್ರೆ ಏನು? ಯಾವ ಸಹಜ ಕರುಣಾ ಭಾವ ಇದೆ, ಯಾವುದು? ದಿವ್ಯ ಧ್ವನಿ. ನೋಡ, ಅರ್ಹಂತ ಪರಮೇಷ್ಠಿ ಯಾವಾಗ ಆಗುತ್ತಾರೆ, ತೀರ್ಥಂಕರ ಪರಮೇಷ್ಠಿ ಯಾವಾಗ ಆಗುತ್ತಾರೆ, ಸಮೋಶರಣದ ರಚನೆ ಯಾವಾಗ ಆಗುತ್ತೆ, ಆ ಸಮೋಶರಣದ ರಚನೆ ಆದ್ಮೇಲೆ ಯಾವ ದಿವ್ಯ ಧ್ವನಿ ಹೊರಡುತ್ತೆ ಅದು ಸಹಜವಾಗಿ ನೈಸರ್ಗಿಕವಾಗಿ ಹೊರಡುತ್ತೆ. ಆ ತೀರ್ಥಂಕರರಿಗೆ ವಿಕಲ್ಪ ಇಲ್ಲ, ಈಗ ನಾನು ದಿವ್ಯ ಧ್ವನಿಯನ್ನ ಹೊರಡಿಸ್ತೇನೆ,
ಈ ತರ ವಿಕಲ್ಪ ಇಲ್ಲ ಅವ್ರಿಗೆ. ಏನ ಇಲ್ಲ ಇಂತಿಂತ ಊರಿಗೆ ನನ್ನ ಸಮೋಶರಣ ಹೋಗ್ಬೇಕು, ಈ ತರ ವಿಕಲ್ಪ ಅರ್ಹಂತ ಪರಮೇಷ್ಠಿಗೆ ಇಲ್ಲ. ಸಂಪೂರ್ಣ ವೀತರಾಗಿ ಆಗ್ಬಿಟ್ಟಿದ್ದಾರೆ. ಮತ್ತು ದಿವ್ಯಧ್ವನಿ ಹೆಂಗ್ ಹೊರಡ್ತಾ ಇದೆ ಹೇಳ್ತಾರೆ, ಈ ರೀತಿಯಾದ ಸಹಜ ನಿಮಿತ್ತ ನೈಮಿತ್ತಿಕ ಸಂಬಂಧ ಇದೆ. ತೀರ್ಥಂಕರ ಪ್ರಕೃತಿಯ ಉದಯ ಬರ್ತಾ ಇದೆ, ಹಾಗಾಗಿ ಸಹಜವಾಗಿ ಯಾವ ದಿವ್ಯ ಧ್ವನಿ ಇದೆ ಅದು ಸಹಜವಾಗಿ ಹೊರಡುತ್ತೆ. ಹಾಗಾಗಿ ಅವ್ರೇನ್ ಹೇಳ್ತಾರೆ, ಕಾರುಣ್ಯ ಭಾವೇನ. ನಿಜವಾಗ್ಲೂ ನಾನು ಯಾವಾಗ ಈ ಕರುಣಾಭಾವದ ಬಗ್ಗೆ ವಿಚಾರ ಮಾಡ್ತೇನೆ, ಬಹಳ 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 ಆನಂದ ಆಗುತ್ತೆ. ಈ ಕರುಣಾಭಾವದ ಯಾವ ವಿಸ್ತೃತ ಸ್ವರೂಪ ಇದೆ, ಇದು ನಮಗೆ ಇಡೀ ಪ್ರಪಂಚದಲ್ಲಿ ಹುಡುಕಿದ್ರು ಎಲ್ಲೂ ಸಿಗೋದಿಲ್ಲ. ನಿಜವಾದ ಕರುಣಾಭಾವ ಎಷ್ಟು ಉತ್ಕೃಷ್ಟ ಇದೆ. ನೀನು ಕರುಣೆ ಮಾಡಿ ಬೇರೆಯವ್ರ ಮೇಲೆ ಉಪಕಾರ ಮಾಡ್ತಾ ಇಲ್ಲ, ನಿನ್ನ ಮೇಲೆ ನೀನು ಉಪಕಾರ ಮಾಡ್ತಾ ಇದೀಯ. ಬಹಳ ಅನೇಕ ರೀತಿಯಾದ ಚರ್ಚೆಗಳು ನನ್ನ ತಲೆಯಲ್ಲಿ ಓಡ್ತಾ ಇದೆ. ಆದರೆ ಮುಂದಿನ ಶ್ಲೋಕದ ಚರ್ಚೆಯನ್ನ ನಾವು ಮಾಡೋದಿದೆ. ಕರುಣಾಭಾವದ ಬಗ್ಗೆ ವಿಶೇಷವಾಗಿ ನಾವು ಏನ್ ಹೇಳ್ತಾರೆ, ತತ್ವ ವಿಚಾರವನ್ನ ಮಾಡೋದಿದೆ, ಚಿಂತನೆಯನ್ನ ಮಾಡೋದಿದೆ. ಈ ಜಿನಧರ್ಮದಲ್ಲಿ ಯಾವುದಕ್ಕೆ ಕರುಣೆ ಅಂತ ಕರೆದಿದ್ದಾರೆ, ಆ ಕರುಣೆಯ ಪ್ರಾಥಮಿಕ ಹಂತ ಯಾವುದು ಮತ್ತು ಕೊನೆಯ ಹಂತ ಯಾವುದು ಕರುಣಾಭಾವದ್ದು, ಅದರ ಬಗ್ಗೆ ವಿಚಾರ ಮಾಡೋದಿದೆ. ಮುಂದಿನ ಪದ್ಯ ಏನು ಹೇಳ್ತಿದ್ದಾರೆ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜಿನೇಶ್ವರ. ಆ ಯಾವ ದಿವ್ಯ ಧ್ವನಿ ಸಹಜ ಕರುಣಾ ಭಾವದಿಂದ ಯಾವ ದಿವ್ಯ ಧ್ವನಿ ಹೊರಡುತ್ತೆ, ಅದರಿಂದ ಸಹಜವಾಗಿಯೇ ಯಾರು ಅದನ್ನ ಪಾಲಿಸ್ತಾರೆ, ಅದನ್ನು ಅನುಸರಿಸ್ತಾರೆ, ಅವನು ಸಂಸಾರದಿಂದ ಪಾರನಾಗ್ತಾನೆ. ಹೀಗೆ ಆ ಜಿನೇಶ್ವರ ದೇವರು ನನ್ನನ್ನು ರಕ್ಷಣೆ ಮಾಡಿದ್ರು ಅಂತ ವ್ಯವಹಾರದಿಂದ ಹೇಳಲಾಗುತ್ತೆ. ಮುಂದಿನ ಪದ್ಯ ಏನು ಹೇಳ್ತಾ ಇದೆ, ನಹಿತ್ರಾತ 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 ಜಗತ್ರಯೇ ವೀತರಾಗಾತ್ ಪರೋ ದೇವೋ ನ ಭೂತೋ ನ ಭವಿಷ್ಯತಿ. ಎಷ್ಟು ದೃಢತೆ ಇದೆ ಆಚಾರ್ಯರ ವಾಕ್ಯಗಳಲ್ಲಿ. ನಹಿತ್ರಾತ 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 ಮೂರು ಸಲ ಹೇಳ್ತಿದ್ದಾರೆ. ಎಷ್ಟು ದೃಢತೆ ಇರ್ಬೋದು. ಜಗತ್ರಯೇ, ತ್ರಯ ಜಗತ್ತ, ಮೂರೂ ಜಗತ್ತಲ್ಲಿ ಅಂದ್ರೆ ಮೂರೂ ಲೋಕದಲ್ಲಿ ನನ್ನನ್ನು ಕಾಪಾಡೋರು ಯಾರೂ ಇಲ್ಲ, ನನ್ನನ್ನು ಕಾಪಾಡೋರು ಯಾರೂ ಇಲ್ಲ, ನನ್ನನ್ನು ಕಾಪಾಡೋರು ಯಾರೂ ಇಲ್ಲ. ಹಾಗಾದ್ರೆ ಯಾರು ಕಾಪಾಡ್ತಾರೆ? ಹಾಗಾದ್ರೆ ನೀವೊಬ್ರೇ ಅರ್ಹಂತ ಪರಮೇಷ್ಠಿ, ನೀವು ಒಬ್ಬರೇ ಕಾಪಾಡ್ತೀರಾ? ಹಿಂಗ್ ಹೇಳಿಲ್ಲ. ನೆಕ್ಸ್ಟ್ ಲೈನ್ ತಕ್ಷಣ ಏನ್ ಹೇಳ್ತಾರೆ, ವೀತರಾಗಾತ್ ಪರೋ ದೇವೋ ನ ಭೂತೋ ನ ಭವಿಷ್ಯತಿ. ವೀತರಾಗಾತ್ ಅಂದ್ರೆ ವೀತರಾಗತೆಯನ್ನ ಹೊರತುಪಡಿಸಿ, ವೀತರಾಗಾತ್ ಪರೋ ಅಂದ್ರೆ ಇತರ, ವೀತರಾಗತೆಯನ್ನ ಹೊರತುಪಡಿಸಿ, ವೀತರಾಗತೆಯಿಂದ ಇತರ ದೇವೋ ಭಗವಂತ ನ ಭೂತೋ ಇದುವರೆಗೆ ಆಗಿಲ್ಲ, ನ ಭವಿಷ್ಯತಿ ಮುಂದೆ ಆಗೋದೂ ಇಲ್ಲ. ಎಂತಹ ಅದ್ಭುತವಾದಂತಹ ನಿಶ್ಚಯ ಮತ್ತು ವ್ಯವಹಾರದ ಸಾಂಗತ್ಯ ಇದೆ ದರ್ಶನ ಪಾಠದಲ್ಲಿ. ಎಷ್ಟು ಅದ್ಭುತವಾದಂತಹ ಜಿನೇಂದ್ರ ಪರಮೇಷ್ಠಿಯ ಸಹಜ ಕರ್ತೃತ್ವವನ್ನ, ಯಾವ ನೈಸರ್ಗಿಕ ಕರ್ತೃತ್ವ ಇದೆ ಅದನ್ನ ಎಷ್ಟು ಸುಂದರವಾಗಿ ಆಚಾರ್ಯರು ಪ್ರಸ್ತುತಪಡಿಸಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಮೊದಲನೇ ವಾಕ್ಯದಲ್ಲಿ ಏನ್ ಹೇಳ್ತಿದ್ದಾರೆ, ಇಡೀ ಮೂರು ಲೋಕದಲ್ಲಿ ನನ್ನನ್ನ ರಕ್ಷಣೆ ಮಾಡುವಂತವರು ಯಾರೂ ಇಲ್ಲ. ಬೋಲೋ, ಯಾರು ರಕ್ಷಣೆ ಮಾಡ್ತಾರೆ? ಯಾರನ್ನ ರಕ್ಷಣೆ ಮಾಡ್ತಾರೆ? ನಮ್ಗೆಲ್ಲ ಗೊತ್ತಿದೆ. ನಮಗೇನಾದ್ರೂ ಸಮಸ್ಯೆ ಬಂದ್ರೆ ಡಾಕ್ಟರ್ ರಕ್ಷಣೆ ಮಾಡ್ತಾರೆ. ಡಾಕ್ಟರ್ ರಕ್ಷಣೆ ಮಾಡ್ತಾರೋ ಇಲ್ವೋ? ಕಳ್ಳರು ಬಂದ್ರೆ ಪೊಲೀಸ್ ರಕ್ಷಣೆ ಮಾಡ್ತಾರಿಲ್ವೋ? ಏನ್ ಹೇಳ್ತಿದ್ದಾರೆ? ಯಾರನ್ನ ರಕ್ಷಣೆ ಮಾಡ್ತಾರೆ? ತಂದೆ ತಾಯಿ ಮಕ್ಕಳನ್ನ ರಕ್ಷಣೆ ಮಾಡ್ತಾರೋ ಇಲ್ವೋ? ಮಕ್ಕಳು ತಂದೆ ತಾಯಿನ ರಕ್ಷಣೆ ಮಾಡ್ತಾರೋ ಇಲ್ವೋ? ಏನ್ ಹೇಳ್ತಿದ್ದಾರೆ? ನಹಿತ್ರಾತ 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 ಜಗತ್ರಯೇ. ಈ ಮೂರು ಲೋಕದಲ್ಲಿ ನನ್ನನ್ನ ರಕ್ಷಣೆ ಮಾಡು. ತ್ರಾತ ಅಂದ್ರೆ ಅರ್ಥ ಆಗುತ್ತೆ. ತ್ರಾತ ಅಂದ್ರೆ ರಕ್ಷಣೆ ಮಾಡೋರು ಅಥವಾ ಈ ಕಷ್ಟದಿಂದ ಪಾರು ಮಾಡುವಂತವರು. तैरना बोलते हैं ना अपन, तैरना, तो वो त्राता शब्द से ही बना. तो इसका मतलब
ದುಃಖದಿಂದ ಪಾರು ಮಾಡುವಂತವರಿಗೆ ನಾವು ತ್ರಾತ ಅಂತ ಕರಿತೇವೆ. ನನ್ನನ್ನ ಈ ದುಃಖದಿಂದ ಪಾರು ಮಾಡುವಂತವ್ರು ಮೂರು ಲೋಕದಲ್ಲಿ ಯಾರೂ ಇಲ್ಲ, ನೀವೊಬ್ಬರೇ ಇದ್ದೀರಾ. ಮತ್ತೆ ನೀವ್ ಹೆಂಗಿದ್ದೀರಾ? ವೀತರಾಗಾತ್ ಪರೋದೇವೋ. ಇದು ನಮ್ಮ ಜೀವನದಲ್ಲಿ ದೃಢ ಆಗಬೇಕು. ದೇವ ಅಂದ ತಕ್ಷಣ, ದೇವ ಅನ್ನುವಂತಹ ಶಬ್ದ ಬಂದ ತಕ್ಷಣ, ಭಗವಂತ ಅಂತ ಹೇಳಿದ ತಕ್ಷಣ ನಮ್ಮ ಗಮನದಲ್ಲಿ ವೀತರಾಗ ಬರಬೇಕು. ಏನ್ ಹೇಳ್ತಾರೆ? ಯಾವಾಗ ಯಾವಾಗ ಭಗವಂತ ಅನ್ನೋ ಶಬ್ದ ನನ್ನ ತಲೆಗೆ ಬರುತ್ತೆ, ಯಾವಾಗ ಯಾವಾಗ ಭಗವಂತನ ಚರ್ಚೆ ಬರುತ್ತೆ, ಯಾವಾಗ ಯಾವಾಗ ದೇವನ ಶಬ್ದ ಬರುತ್ತೆ, ಆ ಎಲ್ಲಾ ಸಮಯದಲ್ಲಿ ನನಗೆ ತಕ್ಷಣ ಮೊಟ್ಟ ಮೊದಲು ಏನು ಜ್ಞಾಪಕಕ್ಕೆ ಬರಬೇಕು? ವೀತರಾಗ. ಅದಕ್ಕೆ ಆಚಾರ್ಯ ಹೇಳಿ, ವೀತರಾಗವನ್ನು ಹೊರತುಪಡಿಸಿ ಇಲ್ಲೂವರೆಗೂ ಅಂತೂ ಯಾರು ದೇವತೆಗಳಾಗಿಲ್ಲ, ದೇವ ಆಗಿಲ್ಲ, ಅರ್ಹಂತ ಆಗಿಲ್ಲ, ಮುಂದೆನೂ ಕೂಡ ಯಾರು ಆಗೋದಿಲ್ಲ. ಏನ ಮುಂದೆನೂ ಯಾರು ದೇವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವನ ಮೊದಲನೇ ಲಕ್ಷಣ ಪರಮ ವೀತರಾಗ ಇದೆ. ಹಾಗಾದ್ರೆ ವೀತರಾಗತೆ ಇರೋರು ರಕ್ಷಣೆ ಮಾಡ್ಲಿಕ್ಕೆ ಎಲ್ಲಿ ಬರ್ತಾರೆ? ನನ್ನನ್ನು ಸಂಸಾರದಿಂದ ಪಾರ್ ಮಾಡ್ಲಿಕ್ಕೆ ಎಲ್ಲಿ ಬರ್ತಾರೆ? ಆದ್ರೆ ನೀವು ನೋಡಿ, ನಮ್ಮ ಜೈನ ಶಾಸನದ ಅನೇಕ ಸ್ತೋತ್ರಗಳಲ್ಲಿ ಇಂತಹ ವಾಕ್ಯಗಳು ನಮಗೆ ಸಿಗುತ್ತೆ. ಹೇ ಅರ್ಹಂತ ಪರಮೇಷ್ಠಿ, ನನ್ನನ್ನು ಸಂಸಾರದಿಂದ ಪಾರು ಮಾಡು. ಅದರ ಅರ್ಥ ಏನು? ಆ ಸಿದ್ಧಗತಿಯಿಂದ ಮಹಾವೀರ ಸ್ವಾಮಿ ಓಡ್ ಬಂದು ನಿನ್ನನ್ನ ಪಾರು ಮಾಡ್ಲಿಕ್ಕೆ ಬರ್ತಾರೇನು? ಏನ್ ಹೇಳ್ತಿದ್ದಾರೆ? ಸಿದ್ಧ ಪರಮೇಷ್ಠಿ ಬೇಡ, ಅರ್ಹಂತ ಪರಮೇಷ್ಠಿ ವಿದೇಹ ಕ್ಷೇತ್ರದಲ್ಲಿ ಸಿಮಂದರ ಸ್ವಾಮಿ ಇದ್ದಾರೆ, ನಿನ್ನ ಕಷ್ಟವನ್ನ ಕೇಳ್ಕೊಂಡು ನಿನ್ನ ದುಃಖವನ್ನ ದೂರ ಮಾಡ್ಲಿಕ್ಕೆ ಬರ್ತಾರೇನು? ಹಾಗಾದ್ರೆ ಬರೋದಿಲ್ಲ ಅಂದಮೇಲೆ ಈ ಪದಗಳ ಅರ್ಥ ಏನು? ನಿಜವಾಗ್ಲೂ ಯಾವ ವೀತರಾಗಿ ಅರ್ಹಂತ ಪರಮೇಷ್ಠಿಯ ಉಪದೇಶ ಇದೆ, ಆ ಉಪದೇಶ ಅದರ ಕಡೆಗೆ ಗಮನವನ್ನ ಇಟ್ಟು ವ್ಯಾವಹಾರಿಕವಾದಂತಹ ವಚನಗಳಲ್ಲಿ ಈ ರೀತಿ ಹೇಳಲಾಗುತ್ತೆ, ನಹಿತ್ರಾತ 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 ಜಗತ್ರಯೇ. ಸತ್ಯ ಕೂಡ ಇದೆ. ಅರ್ಹಂತ ಪರಮೇಷ್ಠಿಯ ಉಪದೇಶವನ್ನ ಹೊರತುಪಡಿಸಿ, ಅರ್ಹಂತ ಪರಮೇಷ್ಠಿಯ ಜನಬಿಂಬದ ಮೂಕ ಉಪದೇಶವನ್ನ ಹೊರತುಪಡಿಸಿ ಸಾಕ್ಷಾತ್ ಅರ್ಹಂತ ಪರಮೇಷ್ಠಿಯ ದರ್ಶನ ಯಾರಿಗಿದೆ? ಅವರಂತೂ ಮಹಾನ್ ಜೀವಿಗಳಿದ್ದಾರೆ. ಅದನ್ನ ಹೊರತುಪಡಿಸಿ ಈ ಮೂರು ಲೋಕದಲ್ಲಿ ಅವರನ್ನ ಬಿಟ್ಟು ನನ್ನನ್ನ ಸಂಸಾರದಿಂದ, ಸಂಸಾರದ ದುಃಖಗಳಿಂದ ಪಾರು ಮಾಡ್ಲಿಕ್ಕೆ ಯಾರ ಕೈಯಿಂದ ಸಾಧ್ಯ ಇದೆ? ನನ್ನ ಪ್ರಕಾರ ರಕ್ಷಣೆ ಮಾಡೋರು ಅನೇಕ ಜನ ಇದ್ದಾರೆ. ಏನ ಹೆಲ್ತ್ ಪಾಲಿಸಿ ಮಾಡ್ಕೊಂಡ್ಬಿಟ್ರೆ ರಕ್ಷಣೆ ಆಗುತ್ತೆ. ಈಗ ಏನೇನ್ ಇದು ಬರುತ್ತಲ್ಲ, ಈಗ ಏನಂತಾರೆ ವ್ಯಾಕ್ಸಿನ್, ವ್ಯಾಕ್ಸಿನ್ ಇಂಜೆಕ್ಷನ್ ಹಾಕೊಂಡ್ಬಿಟ್ರೆ ನನ್ನ ರಕ್ಷಣೆ ಆಗುತ್ತೆ. ಈ ಯಾವ್ದ್ರಿಂದ ರಕ್ಷಣೆ ಆಗುತ್ತೆ? ನಿಜವಾಗ್ಲೂ ಯಾರು ರಕ್ಷಣೆ ಮಾಡ್ತಾರೆ ನನ್ನನ್ನ? ಯಾವ ಯಾವ ವಸ್ತುಗಳಲ್ಲಿ ನನ್ನ ರಕ್ಷಣೆ ಆಗತ್ತೆ ಅಂತ ನನ್ನ ಭಾವ ಇದೆ. ವಿಚಾರ ಮಾಡೋದು, ನಾನು ಬರೀ ಥಾಟ್ ಕೊಡ್ತಾ ಇದ್ದೀನಿ ಅಷ್ಟೇ. ಏನೇನೇನೇನು ಯಾವ್ದ್ಯಾವ್ದು ನನ್ನನ್ನು ರಕ್ಷಣೆ ಮಾಡುತ್ತೆ, ಅದು ರಕ್ಷಣೆ ಮಾಡುತ್ತೆ, ಇದು ರಕ್ಷಣೆ ಮಾಡುತ್ತೆ. ನನ್ನ ಜಾಬ್ ನನ್ನನ್ನು ರಕ್ಷಣೆ ಮಾಡುತ್ತೆ, ನನ್ನ ಸಂಪತ್ತಿ ನನ್ನನ್ನು ರಕ್ಷಣೆ ಮಾಡುತ್ತೆ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನನ್ನನ್ನು ರಕ್ಷಣೆ ಮಾಡುತ್ತೆ, ಒಂದು ಆರೋಗ್ಯ ಪಾಲಿಸಿ ಅದು ನನ್ನ ರಕ್ಷಣೆ ಮಾಡುತ್ತೆ. ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ನನ್ನ ರಕ್ಷಣೆ ಮಾಡ್ತಾನೆ, ಒಂದು ಪರಿಸ್ಥಿತಿ ಇದೆ ಅದರಿಂದ ನನ್ನ ರಕ್ಷಣೆ ಆಗುತ್ತೆ. ಯಾವ್ದ್ಯಾವ್ದು ಮಳೆ ಬಂದ್ರೆ ಕೃಷಿಕನಿಗನ್ಸತ್ತೆ ನನ್ನ ರಕ್ಷಣೆ ಆಗುತ್ತೆ ಅಂತ ಅನೇಕ ರೀತಿಯಾದ ವಿಚಾರಗಳಿದೆ. ಅಜ್ಞಾನಿ ಅನೇಕ ವಸ್ತುಗಳಲ್ಲಿ ತನ್ನ ರಕ್ಷಣೆಯ ಭಾವವನ್ನ ಇಟ್ಟುಕೊಂಡಿರ್ತಾನೆ. ಆದ್ರೆ ನಿಜವಾಗಿ ಮೂರು ಲೋಕದಲ್ಲಿ ಜಿನೇಂದ್ರ ಪರಮೇಷ್ಠಿಯ ಉಪದೇಶವನ್ನ ಬಿಟ್ಟು ಯಾರಿಂದನೂ ಕೂಡ ನನ್ನನ್ನ ಈ ದುಃಖದಿಂದ ಪಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೋಲೋ. और किसी में ऐसा सामर्थ्य नहीं कि वो मेरे ये जो दुख है, इन दुखों के परंपरा को खत्म करके मुझे इन दुखों से बाहर निकाले. ऐसा सामर्थ्य यदि किसी में है तो वो सिर्फ अनंत परमेष्ठी जिनेंद्र भगवान है, और किसी में ऐसा सामर्थ्य नहीं है. तीन लोक, ಮೂರು ಲೋಕದಲ್ಲಿ ಯಾರಲ್ಲೂ ಕೂಡ ಈ ರೀತಿಯಾದಂತಹ ಸಾಮರ್ಥ್ಯವನ್ನ ನಾನು ನೋಡೋದಿಲ್ಲ. ಇದು ಇದರ ಅರ್ಥ ಇದೆ. ನಹಿತ್ರಾತ 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 ಜಗತ್ರಯೇ ವೀತರಾಗಾತ್ ಪರೋ ದೇವೋ ನ ಭೂತೋ ನ ಭವಿಷ್ಯತಿ. ಇದು ಹೆಂಗೆ ಆಚಾರ್ಯರಿಗೆ ಇಷ್ಟು ದೃಢ ಇದೆಯಲ್ಲ, ಇದೇ ರೀತಿಯಾಗಿ ನನಗೆ ದೃಢ ಆಗಬೇಕಾಗುತ್ತೆ. ಯಾವಾಗ ದೃಢ ಆಗುತ್ತೆ?
ಯಾವಾಗ ನಾನು ತತ್ವ ವಿಚಾರ ಮಾಡ್ತೇನೆ, ವೀತರಾಗತೆಯನ್ನ ಹೊರತುಪಡಿಸಿ ಯಾರೂ ದೇವ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನನಗೆ ದೃಢ ಶ್ರದ್ಧೆ ಆಗಬೇಕು. ಆವಾಗ ಇದು ಸಾಧ್ಯ ಇದೆ. ಈ ದರ್ಶನ ಪಾಠವನ್ನ ದಿನನಿತ್ಯವನ್ನ ಅರ್ಥಸಹಿತವಾಗಿ ಓದುತ್ತಾ ಇದ್ರೆ ಮತ್ತಷ್ಟು ನಮಗೆ ಅದರ ಯಾವ ಭಾವ ಇದೆ ಅದು ಗಮನಕ್ಕೆ ಬರುತ್ತೆ. ಆ ಮೂಲಕ ನಾವು ಅದನ್ನ ಈ ವಿಚಾರಗಳನ್ನ ತಿಳಿಬಹುದಾಗಿದೆ. ಇನ್ನ ಈ ಪದ್ಯಗಳಿಗಿಂತ ಮುಂಚೆ ಒಂದೊಂದು ದರ್ಶನ ಪಾಠದಲ್ಲಿ ಇನ್ನೊಂದು ಪದ್ಯ ಸಿಗುತ್ತೆ. ಅದ್ಯಾವುದು ಅನಂತಾನಂತ ಸಂಸಾರ ಬಂಧತಿ ಛೇದ ಕಾರಣಂ. ಆ ಒಂದು ಯಾವ ಪದ್ಯ ಇದೆ ಅದು ಕೆಲವೊಂದು ದರ್ಶನ ಪಾಠಗಳಲ್ಲಿ ಸಿಗುತ್ತೆ, ಕೆಲವೊಂದು ಕಡೆಗೆ ಸಿಗೋದಿಲ್ಲ. ಯಾಕೆ ಈ ರೀತಿ ಆಗುತ್ತೆ ಅಂತ ಹೇಳಿದ್ರೆ, ದರ್ಶನ ಪಾಠ ತುಂಬಾ ಪ್ರಸಿದ್ಧವಾದಂತಹ ಸ್ತುತಿ ಇದೆ. ಯಾವುದು ಎಷ್ಟು ಪ್ರಸಿದ್ಧಿಯನ್ನ ಹೊಂದುತ್ತೆ ಅದರ ಪ್ರತಿಲಿಪಿಗಳು ಅಷ್ಟೇ ಅಧಿಕ ಪ್ರಮಾಣದಲ್ಲಿ ಆಗುತ್ತೆ. ಪ್ರತಿಲಿಪಿಗಳಂದ್ರೆ ಅರ್ಥ ಆಗುತ್ತಲ್ಲ, ಇವಾಗಿನ ತರ ಜೆರಾಕ್ಸು, ಫೋಟೋಸ್ಟೇಟು, ಪಬ್ಲಿಷಿಂಗು, ಕಂಪ್ಯೂಟರ್ಸು, ಪ್ರಿಂಟಿಂಗ್ ಪ್ರೆಸ್ಸು ಏನು ಇರಲಿಲ್ಲ. ಅವಾಗ ಒಂದು ಸಲ ಆಚಾರ್ಯರು ರಚನೆ ಮಾಡಿದ್ರೆ ಅದಾದ್ಮೇಲೆ ಏನ್ ಮಾಡ್ತಿದ್ರು, ಲಿಪಿಕಾರರು ಇರ್ತಿದ್ರು. ಲಿಪಿಕಾರರಿಗೆ ಕೊಟ್ಟು ಅದನ್ನ ಅವರಿಗೆ ಲಿಪಿಬದ್ಧ ಮಾಡ್ಲಿಕ್ಕೆ ಹೇಳ್ತಿದ್ರು. ಅವ್ರಿಗೆ ಎಷ್ಟು ಚಾರ್ಜ್ ಇದೆ ಅದನ್ನ ಕೊಟ್ಟು ಅದನ್ನ ಮತ್ತೆ ಪ್ರತಿಲಿಪಿ ಮಾಡ್ಲಿಕ್ಕೆ ಹೇಳ್ತಿದ್ರು. ಹೀಗೆ ಪ್ರತಿಲಿಪಿಗಳಾಗ್ತಾ ಆಗ್ತಾ 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 ಎಷ್ಟು ಪ್ರತಿಲಿಪಿಗಳಾಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾವಾಗ ಯಾವ ಪ್ರತಿಲಿಪಿ ಬಂತು ಅಂತಾನು ಯಾರಿಗೂ ಗೊತ್ತಿಲ್ಲ. ಯಾರ ಆ ಪ್ರತಿಲಿಪಿಯನ್ನ ಮಾಡಿಸಿದ್ರು, ಯಾರು ಬರ್ಸಿದ್ರು ಅಂತ ಯಾರಿಗೂ ಗೊತ್ತಿಲ್ಲ ಆ ಮಧ್ಯದಲ್ಲಿ ಯಾವುದೋ ಒಬ್ಬ ಪ್ರತಿಲಿಪಿಕಾರ ತನ್ನ ಪ್ರಮಾದದಿಂದ ಯಾವುದಾದ್ರೂ ಒಂದು ಪದ್ಯವನ್ನ ಬಿಟ್ಟು ಬಿಡ್ತಾನೆ, ಅಥವಾ ತನ್ನ ಯಾವುದಾದ್ರೂ ಒಂದು ಬುದ್ಧಿಯಿಂದ ತನಗೆ ಯಾವುದಾದ್ರೂ ಇಷ್ಟವಾದಂತಹ ಯಾವುದಾದ್ರೂ ಶ್ಲೋಕವನ್ನ ಮಧ್ಯ ಪ್ರಮಾದದಿಂದ ಸೇರಿಸಿಬಿಡ್ತಾನೆ. ಈ ರೀತಿ ಪ್ರಮಾದಗಳಾಗುವಂಥದ್ದು ಸಹಜ ಇದೆ. ಹಾಗಾಗಿ ನಮಗೆ ಕೆಲವೊಂದು ಕಡೆಗೆ ಕೆಲವೊಂದು ಪದ್ಯಗಳು ಸಿಗುತ್ತೆ, ಕೆಲವೊಂದು ಕಡೆಗೆ ಕೆಲವೊಂದು ಪದ್ಯಗಳು ಸಿಗೋದಿಲ್ಲ. ಹಾಗಾಗಿ ಯಾರಿಗೆ ಈ ಸಂದೇಹ ಇದೆ, ಒಂದು ಕಡೆಗೆ ಇದೆ ಒಂದು ಕಡೆಗೆ ಇಲ್ಲ ಅನ್ನುವಂಥದ್ದು, ಅದರ ಅರ್ಥ ಪ್ರತಿಲಿಪಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದ ಪದ್ಯಗಳ ಒಂದು ಮೇಲು ಕೆಳಗೆ ಆಗೋದು ಸಾಧ್ಯ ಇದೆ. ಮತ್ತೆ ಯಾವುದು ಪ್ರಸಿದ್ಧ ಸ್ತುತಿಗಳಿದೆ ಅದರಲ್ಲಿ ಆಗೋದು ಬಹಳ ಸ್ವಾಭಾವಿಕ ಇದೆ. ಕೆಲವೊಂದು ಇನ್ನೂ ಪ್ರಸಿದ್ಧವಾದ ಯಾವ ಶ್ಲೋಕಗಳಿದೆ ಅಂತಹ ಪ್ರಸಿದ್ಧ ಶ್ಲೋಕಗಳನ್ನು ಇದರಲ್ಲಿ ಸೇರಿಸಿಬಿಡ್ತಾರೆ. ಭಕ್ತಿಗಳಲ್ಲಿ, ದಶಭಕ್ತಿಗಳಲ್ಲಿ ಕೂಡ ಇಂಥದ್ದನ್ನ ನಾವು ನೋಡ್ತೇವೆ. ಅಥವಾ ಅಮೋಘ ವರ್ಷ ಚಕ್ರವರ್ತಿನ ಪ್ರಶ್ನೋತ್ತರ ಮಾಲಿಕಾ, ಆ ಪ್ರಶ್ನೋತ್ತರ ರತ್ನ ಮಾಲಿಕೆಯಲ್ಲಿ ಕೂಡ ಜೈನರ ಜೊತೆಗೆ ಜೈನೇತರರು ಕೂಡ ತಮ್ಮ ತಮ್ಮ ದೇವತೆಗಳ ಹೆಸರನ್ನ ಸೇರಿಸಿ 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 ಇದು ಶಂಕರಾಚಾರ್ಯರು ಬರೆದಿದ್ದು, ಇದು ಇವರು ಬರೆದಿದ್ದು ಅಂತ ಅನೇಕ ರೀತಿಯಾಗಿ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಈ ರೀತಿ ತಾಳೆಗರಿಗಳಲ್ಲಿ ಮೊದಲಿನ ಕಾಲದಲ್ಲಿ ಆಗುವಂತಹ ಸಾಧ್ಯತೆಗಳಿತ್ತು. ಹಾಗಾಗಿ ಆ ಒಂದು ಪದ್ಯ ಒಂದೊಂದು ಕಡೆಗೆ ಸಿಗತ್ತೆ, ಒಂದೊಂದು ಕಡೆಗೆ ಸಿಗೋದಿಲ್ಲ. ಆ ಪದ್ಯವನ್ನ ಸೇರಿಸಿದಂತೆ ಮುಂದಿನ 2-3 ಪದ್ಯಗಳನ್ನ ನಾವು ನಾಳೆ ಚರ್ಚೆ ಮಾಡೋದಿದೆ. ಈಗಿನ ಸಮಯ ಮುಗಿದಿದೆ. ಹಾಗಾಗಿ ಎಲ್ಲರೂ ಕೂಡ ಈ ರೀತಿಯಾದ ಜಿನೇಂದ್ರ ಪರಮೇಷ್ಠಿಯ ಸ್ವರೂಪವನ್ನ ತಿಳಿದು ಅವರ ಶಾಂತ ಸ್ವರೂಪವನ್ನ ಅರಿತುಕೊಂಡು ತಮ್ಮ ಸ್ವಭಾವವನ್ನ ತಾವು ತಿಳಿತಕ್ಕಂತಹ ಪ್ರಯತ್ನವನ್ನ ಮಾಡೋಣ ಅನ್ನುವಂತಹ ಭಾವದಿಂದ ಇವತ್ತಿನ ಸ್ವಾಧ್ಯಾಯವನ್ನ ವಿರಾಮ ಮಾಡೋಣ.